ನಂದೊಂದು ನಾನು ನಮ್ಮಪ್ಪ ನಮ್ಮಮ್ಮಗೆ ಇಬ್ರು ಮಕ್ಕಳು. ಊರ್ ಬೇಡ ಆದ್ರೆ ಊರ್ ಬೇಡ ಅಂದ್ರೆ ಮೈಸೂರ್ ಹತ್ರದವ್ರಣ್ಣ ನಾವು. ಓಕೆ. ಇಬ್ರು ಹೆಣ್ಮಕ್ಳು ಅಂದ್ರೆ ಆಮೇಲೆ ಅಪ್ಪ ಮದ್ವೆ ಮಾಡ್ಕೊಟ್ರು ಅಣ್ಣ. ಸೆಕೆಂಡ್ ಮ್ಯಾರೇಜ್. ನಮ್ಮ ಹಸ್ಬೆಂಡ್ ಮಿಸಸ್ ತೀರೋಗಿದ್ರು. ಅಣ್ಣ ಅವ್ರಿಗೆ ಅದು ಎರಡನೇ ಮದುವೆ. ಅವ್ರಿಗೆ ಎರಡನೇ ಮದುವೆ, ನನಗೆ ಫಸ್ಟ್ನೇ ಮ್ಯಾರೇಜ್. ಓಕೆ ಓಕೆ. ಮಾಡ್ಕೊಂಡೆ ಅಣ್ಣ. ಅಪ್ಪ ನೋಡೋರೆ, ಅಮ್ಮಂಗೆ ಇಷ್ಟ ಇರ್ಲಿಲ್ಲ. SLC ಮುಗಿಸ್ದೆ ಅಣ್ಣ. ಒಂದ್ 17 SLC ಮುಗೀತು. SLC ಮುಗ್ದ ಒಂದ್ 4-5 ತಿಂಗಳಿಗೆ ಮ್ಯಾರೇಜ್ ಆಯ್ತು ಅಣ್ಣ. SLC ಮುಗಿದ ತಕ್ಷಣನೇ ಮದುವೆ ಆಯ್ತು. ಅಣ್ಣ ಆಯ್ತು. ಆದ್ರೂ ಪರವಾಗಿಲ್ಲ, ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಜೀವನ ಮಾಡ್ದು ಅಣ್ಣ. ಆಮೇಲೆ ಸ್ವಲ್ಪ ಹಳ್ಳಿ ಕಡೆ ನಮ್ದು, ನನ್ನ ತುಂಬಾ ಹಳ್ಳಿಗೆ ಮದ್ವೆ ಮಾಡಿದ್ರು. ಅಲ್ಲಿ ಇರ್ಲಿಕ್ಕೆ ಆಗ್ಲಿಲ್ಲ. ನಾನು ನಮ್ಮ ಹಸ್ಬೆಂಡ್ ಸೇರಿ ಬೆಂಗಳೂರಿಗೆ ಬಂದು. ನಮ್ಮ ಹಸ್ಬೆಂಡ್ ತುಂಬಾ ಒಳ್ಳೆಯವರು ಅಣ್ಣ. ಅವರು ತುಂಬಾ ಒಳ್ಳೆಯವರು ಅಣ್ಣ. ಅವ್ರು ಯಾರಿಗೂ ಒಂದ್ ಕೆಟ್ಟದೇ ಮಾಡಿಲ್ಲ ಅಣ್ಣ, ನಾನ್ ಕಣ್ಬಿಟ್ಕೆ. ಅದಕ್ಕೆ ದೇವ್ರವ್ರನ್ನ ಬೇಗ ಕರ್ಕೊಂಡ್ಬಿಟ್ಬೇಕು. ಹೌದಾ? ಇವಾಗ ವರ್ಷ ಆಯ್ತು ಅಣ್ಣ ಅವ್ರು ತೀರೋದು. ಇಬ್ರು ಮಕ್ಳು ಅಣ್ಣ. ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತು ಅಣ್ಣ? ನನ್ನ ಮದ್ವೆ ಆಗಿ 17 ವರ್ಷ ಅಣ್ಣ. ಬಟ್ ಚೆನ್ನಾಗಿ ನೋಡ್ಕೊಂಡಿದ್ರು ತುಂಬಾ ಅಣ್ಣ. ಸ್ವಲ್ಪ ಅವ್ರದ್ದು ಬಡತನವೇ? ಈ ಬಡತನ ಅಂದ್ರೆ ಬಡತನ ಒಂದು, ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು. ಅಂದ್ರೆ ಚೆನ್ನಾಗಿ ಕೆಲ್ಸಕ್ಕೆ ಹೋಗುವ, ಇಬ್ರು ದುಡಿಯೋವು ಅಣ್ಣ. ಚೆನ್ನಾಗಿರ್ತಿದ್ದು ಲೈಫಲ್ಲಿ. ಬಟ್ ಅವ್ರು ಮೊದಲನೇ ಹೆಣ್ತಿದ್ ಏನ್ ಸಮಸ್ಯೆ, ಏನಾಗಿತ್ತದು ಅಣ್ಣ? ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇದ್ದಿ ತೀರೋಗ್ಬಿಟ್ಟಿದ್ರು. ಹೊಲ್ದ ಹತ್ರ ಹೋಗಿ ಹೊಲದ ಕೆಲಸ ಮಾಡ್ಬೇಕಾದ್ರೆ ತೀರೋಗ್ಬಿಟ್ಟಿದ್ರು ಅಣ್ಣ. ಅಂದ್ರೆ ಅವ್ರು ಮೊದಲೇ ಹೆಂಡತಿ ಹೃದಯದ ಸಮಸ್ಯೆಯಿಂದ ತೀರೋದ್ಮೇಲೆ ನಿಮ್ಮನ್ನ ಮದುವೆ ಮಾಡಿದ್ದು ಅಣ್ಣ. ಬಟ್ ನಿಮ್ಮನ್ನ ಅವ್ರಿಗೊಬ್ರು ಮಗಳು ಅಣ್ಣ. ಅವ್ರಿಗೊಬ್ರು ಮಗಳು, ನನಗೊಬ್ಬ ಮಗ. ಆ ಇಬ್ರು ನಿಮ್ಮ ಬಳಿ ಇದ್ರು ಅಣ್ಣ. ಅವಳ ಮಗಳನ್ನ ಯಾವ ತರ ನೋಡ್ಕೊಂಡೆ ಅಂದ್ರೆ ಅಣ್ಣ, ಅವ್ರ ಮಗಳೇ ಅಲ್ಲ, ಅವಳು ನನ್ ಮಗಳು ಅನ್ಕೊಂಡು ನೋಡ್ಕೊಂಡೆ ಅಣ್ಣ. ಅವಳು ಹಂಗೆ ತುಂಬಾ ಇಷ್ಟಪಟ್ಟು ಹೆಂಡತಿ ಮಗಳನ್ನ ಅಣ್ಣ. ಅಂದ್ರೆ ನಿಮಗೆ ಬ್ಯಾಂಗ್ಳೂರ್ಗೆ ಬಂದು ಅಣ್ಣ, ಬ್ಯಾಂಗ್ಳೂರ್ಗೆ ಬಂದು ಅಣ್ಣ. ನನಗ್ ಮಗ, ಅವ್ರಿಗೆ ಮಗಳು. ಹೇಳ್ಬೋದ ಅಣ್ಣ? ಹೇಳುವ. ಬ್ಯಾಂಗ್ಳೂರ್ಗೆ ಬಂದು ಅಣ್ಣ, ಚಿಕ್ಕದೊಂದ್ ಮನೆ ಮಾಡ್ಕೊಂಡು ಫ್ಯಾಮಿಲಿ ಇದ್ದು ಆಮೇಲೆ ಅವರಿಗೆ ಮಗಳು ಮೊದಲನೇ ಅವ್ರ ಮಗಳನ್ನ ಮ್ಯಾರೇಜ್ ಮಾಡಿದೆ ಅಣ್ಣ ನಾನೇ. ನಮ್ಮ ಮನೆಯವ್ರದ್ದು ಆಯ್ತು. ಬೆಂಗಳೂರಿಗೆ ಬಂದು ಇಷ್ಟಿಲ್ಲ. ನಾನು ವಿಡಿಯೋದಲ್ಲೆಲ್ಲ ನೋಡಿದಾಗ ಅಣ್ಣ ಹೇಳ್ತಾ ಇದ್ದೆ, ಯಾಕೆ ಇವ್ರು ಇಷ್ಟೊಂದು ಎದುರುತ್ತಾರೆ ಮಾತಾಡ್ಲಿಕ್ಕೆ ಅಂತ. ಇವಾಗ ನನಗೆ ಆ ತರ ಆಯ್ತಾಯ್ತು. ಇರ್ಲಿ ತೊಂದ್ರೆ ಇಲ್ಲ. ಸೊ ಅಂದ್ರೆ ಆ ಮಗಳನ್ನ ನೀವೇ ಮದುವೆ ಮಾಡಿದ್ದು ಅಂದ್ರೆ ನೀವು ನೋಡಿ, ನೀವೆಲ್ಲ ಒಂದ್ ಕಡೆ ನೋಡಿ ಕೊಟ್ರಿ ಅಣ್ಣ? ಹೌದಣ್ಣ. ನಮ್ಮ ಅಪ್ಪ ಅವರೆಲ್ಲ ನೋಡಿದ್ರು, ಮದ್ವೆ ಮಾಡಿ ಕೊಟ್ಟು ಅಣ್ಣ. ಅವ್ರ ಫ್ಯಾಮಿಲಿ ಚೆನ್ನಾಗೈತೆ ಅಣ್ಣ, ಅದೇನು ಪ್ರಾಬ್ಲಮ್ ಇಲ್ಲ. ಆಮೇಲೆ ನಾವು ಮದ್ವೆ ಊರ ಮ್ಯಾರೇಜ್ ಎಲ್ಲ ಹಳ್ಳಿ ಕಡೆನೆ ಮಾಡ್ದೋ ಅಣ್ಣ, ಬ್ಯಾಂಗ್ಳೂರಲ್ಲಿ ಮಾಡ್ಲಿಲ್ಲ. ಆಮೇಲೆ ಮದ್ವೆ ಎಲ್ಲ ಆಯ್ತಣ್ಣ. 1 ವರ್ಷ ನನ್ ಮಗಳು ಮದ್ವೆ ಆಗಿದ್ದಕ್ಕೂ ನಾವೆಲ್ಲ ಮುಗಿಸ್ಕೊಂಡು ಮತ್ತೆ ಬ್ಯಾಂಗ್ಳೂರ್ಗೆ ಬಂದು ಅಣ್ಣ. ಅವಾಗಿಂದ ಸ್ಟಾರ್ಟ್ ಆಯ್ತು. ಹೆಂಗೆ ಅಂದ್ರೆ ನಮ್ಮ ಮನೆಯವ್ರಿಗೆ ಅಣ್ಣ, ನನ್ ಮದ್ವೆ ಆಗಿ ಇಷ್ಟು ವರ್ಷಕ್ಕೆ ಒಂದು ಟ್ಯಾಬ್ಲೆಟ್ ತಗೊಂಡಿಲ್ಲ ಅಣ್ಣ. ಅವರು ಅಷ್ಟು ಆರೋಗ್ಯ ಚೆನ್ನಾಗಿತ್ತು ಅವರಿಗೆ. ತುಂಬಾ ಚೆನ್ನಾಗಿದ್ರು ಅಣ್ಣ. ಅಡಿಗೆ ಮೀನ್ ಕುಕ್ ಅಣ್ಣ. ಅವರು ಹೋಟೆಲ್ಗೆ ಹೋಗೋರು, ಭಟ್ರು. ಅಂದ್ರೆ ಅವ್ರ ಕೆಲಸ ಭಟ್ರ ಕೆಲಸ ಅಣ್ಣ. ಅಂದ್ರೆ ಒಂದು ನಿರ್ದಿಷ್ಟವಾದ ಹೋಟ್ಲಲ್ಲಿ ಅವ್ರ ಕೆಲಸ ಅಣ್ಣ. 7 ವರ್ಷ ಮಾಡಿದ್ರು ಅಣ್ಣ ಅಲ್ಲೇ, ಒಂದೇ ಹೋಟ್ಲಲ್ಲಿ 7 ವರ್ಷ ಅಣ್ಣ. ಅಂದ್ರೆ ನಾನ್ ವೆಜ್ ಮಾಡೋದಾ? ಇಲ್ಲ ಅಣ್ಣ, ನಾನ್ ವೆಜ್ ಇಲ್ಲ ಅಣ್ಣ, ಸಿಹಿ ಊಟ. ಹೋಟೆಲ್ ಭಟ್ ಅಂದ್ರೆ ದೋಸೆ ಕುಕಿಂಗ್. ಓಕೆ. ಚೆನ್ನಾಗಿದ್ದು ಅಣ್ಣ ಫ್ಯಾಮಿಲಿ. ಡೋರ್ ಹಾಕಪ್ಪ. ಆಮೇಲೆ ಏನಾಯ್ತು ಅಂದ್ರೆ ಒಂದಿನ ಅಣ್ಣ ಹಿಂಗೆ ಯಾರಿಗೋ ಸ್ವಲ್ಪ ಅಮೌಂಟ್ ಕೊಡ್ಬೇಕಿತ್ತು, ಊರಿಗೆಲ್ಲ ತಗೊಂಡು ಹೋದ್ವ.
ಹ್ಮ್ ಊರಿಗೆ ತಗೊಂಡು ನಮ್ಮ ಊರಿಗೆ ಕಳ್ಸಿದ್ರು ಅಣ್ಣ ಶನಿವಾರ ಊರಿಗೆ ಕಳ್ಸಿ ನನ್ನ ಭಾನುವಾರ ಹೋದೆ ಅಣ್ಣ ನಾನು ನನ್ನ ಮಗನು ಊರಿಗೆ. ಸೋಮವಾರ ನನ್ನ ಇರಕ್ಕೆ ಬಿಡ್ಲಿಲ್ಲ ಊರಲ್ಲಿ. ಬಾ ಇರ್ಬೇಡ ಬೇಗ ಬಾ ಅಂತ. ಒಂದ್ ನಿಮಿಷ ಈಗ ನೀವು ದುಡ್ಡು ತಗೊಂಡು ಹೋಗಿದ್ ನಿಮ್ ಗಂಡನ ಊರಿಗೆ? ಹ್ಞೂ ಅಣ್ಣ, ಅದು ಸ್ವಲ್ಪ ಮ್ಯಾರೇಜ್ ಅಲ್ಲಿ ಸಾಲ ಮಾಡ್ಬಿಟ್ಟಿದ್ದು ಅಣ್ಣ, ಒಂದ್ ಚೀಟಿ ಆಗಿತ್ತು, ಕೊಟ್ಟು ಬರೋಗಪ್ಪ ಅಂತ ಅವ್ರು ಕಳ್ಸಿದ್ರು. ಓಕೆ, ನಿಮ್ಮ ಗಂಡನ ಊರಿಗೆ ಹೋಗಿ ಅಲ್ಲಿಂದ ನೀವು ನಿಮ್ ತವ್ರ ಮನೆಗೆ ಹೋದ್ರಾ? ಹ್ಞೂ ಅಣ್ಣ, ನನ್ನ ಫ್ರೆಂಡ್ ಹತ್ರ ನಾನು ಇಸ್ಕೊಂಡಿದ್ದೆ. ಅದ್ ನನಗೆ ಅಮೌಂಟ್ ಆದಾಗ ನಾನು ಹೋಗಿ ಕೊಡ್ಲಿಕ್ಕೆ ಅಂತ ನಾನು ನನ್ನ ಮಗನು ಹೋದು. ನಾನು ಭಾನುವಾರ ಹೋದೋಣ, ಸೋಮವಾರ ನನ್ನ ಬೆಳಿಗ್ಗೆನೆ ಕರ್ಸ್ಕೊಂಡ್ರು, ಇರ್ಬೇಡ ಬಾಸುನಿ, ಇರ್ಬೇಡ ಬಾ ಅಂತ. ನಾನು ಇರ್ಲಿಲ್ಲ ಅಣ್ಣ, ಅವ್ರ ಟಾರ್ಚರ್ ನನ್ಗೆ ಯಾವತ್ತೂ ಅಷ್ಟು ಹಿಂಸೆ ಕೊಟ್ಟವ್ರೆ ಅಲ್ಲ ಅಣ್ಣ. ಅವ್ರು ನಾನು ಊರಿಗೆ ಹೋದ್ರೆ ಇರ್ತೀನಿ ಅಂದ್ರೆ ಇದ್ದಿ ಬಾ ಅಂತ ಹೇಳಂತ ವ್ಯಕ್ತಿ ಅವರು. ಇರ್ಬೇಡ ಕಣಪ್ಪ ಬಾ ಅಂತ ಹಿಂಸೆ ಮಾಡಿದ್ರು ಅಣ್ಣ. ಹೋದೆ, ಮತ್ತೆ ರಿಟರ್ನ್ ಬಂದ್ಬಿಟ್ಟೆ. ನನ್ ಮಗ ಬೇಗ ಬಂದ, ಭಾನುವಾರ ಸಾಯಂಕಾಲನೇ ಬಂದ. ನಾನ್ ಸೋಮವಾರ ಬೆಳಿಗ್ಗೆ ಎದ್ದು ಬಂದೆ. ಆಮೇಲೆ ಮತ್ತೆ ಫೋನ್ ಮಾಡಿದ್ರು ಅಣ್ಣ, ಎಲ್ಲಿದ್ಯಾ ಅಂತ. ನಾನು ಮನೇಲಿ ಇದ್ದೀನಿ ರೀ ಅಂತ ಹೇಳ್ದೆ. ಆಮೇಲೆ ಸರಿ ಅಂತ ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಕೆಲ್ಸಕ್ಕೆ ಹೋಗ್ತೀನಿ ರೀ ಅಂದೆ. ಸರಿ ಆಯ್ತಪ್ಪ ಅಂತ ಹೇಳಿದ್ರು. ಏನಾದ್ರು ತಿಂಡಿ ತರ್ಸ್ಕೊಂತೀನಿ, ರೆಸ್ಟ್ ಮಾಡ್ಬಿಟ್ಟು ಹೋಗಪ್ಪ ಅಂತ ಹೇಳಿದ್ರು ಅಣ್ಣ. ಅಂದ್ರೆ ನೀವು ಬೆಂಗಳೂರಿಗೆ ಬಂದ್ರಾ? ಹ್ಞೂ ಅಣ್ಣ, ಸೋಮವಾರ ಬಂದ್ಬಿಟ್ಟೆ ಬೆಳಿಗ್ಗೆ ಎದ್ದು. ಅಮ್ಮಾರೂರಿಂದ ನಾನು ಬೆಂಗಳೂರಿಗೆ ಬಂದೆ. ಸೋಮವಾರ 4:15 ಅವ್ರಿಲ್ಲ ಅಣ್ಣ. ನೀವು ಕೆಲ್ಸಕ್ಕೆ ಹೋಗಿದ್ರಿ? ಇಲ್ಲ ಅಣ್ಣ, ನಾನು ಕೆಲ್ಸಕ್ಕೆ ಹೋಗ್ಲೇ ಇಲ್ಲ. ಅವತ್ತು ಬಂದು ಡೋರ್ ಹಾಕೊಂಡ್ ಮಲ್ಕೊಬಿಟ್ಟೆ. ಅವ್ರೆಲ್ಲ ಹೋಗಿದ್ರು? ಕೆಲ್ಸಕ್ಕೆ ಹೋಗಿದ್ರು ಅಣ್ಣ ಅವರು. ಅಂದ್ರೆ ಅವ್ರ ಭಟ್ರ ಕೆಲ್ಸಕ್ಕೆ? ಏನಾಯ್ತು ಅಲ್ಲಿ? ಏನಾಯ್ತು ಅಂತ ನಮ್ಗೆ ಡಾಕ್ಟರ್ ಹೇಳಲೇ ಇಲ್ಲ ಅಣ್ಣ. ಅಂದ್ರೆ ಸಾರಿ ಅಣ್ಣ. ಇರ್ಲಮ್ಮ, ಇರ್ಲಿ ಪರವಾಗಿಲ್ಲ. ಅವ್ರು ಹೇಳಿದ್ರು ಅಣ್ಣ, 3:15 ಫೋನ್ ಮಾಡಿದ್ರು ಊಟ ಮಾಡ್ದ ಅಂತ ಕೇಳಲಿಕ್ಕೆ. ಊಟ ಮಾಡಿದೆ ಅಂತ ಹೇಳಿ ನನಗೆ ನಿದ್ದೆ ಅಂದ್ರೆ ನಿದ್ದೆ. ಇವತ್ತು ನನ್ಗೆ ಮಾತಾಡೋಕ್ಕೂ ಆಯ್ತಿಲ್ಲ, ತುಂಬಾ ನಿದ್ದೆ. ಇವನ್ ಬೆಳಗಿಂದ ಮಲಗಿಯೂ ಕೂಡ? ಹ್ಞೂನಣ್ಣ, ಬೆಳಗಿನ ಜಾವ ಮಲಗಿ ನನ್ 10:30 ಮನೆಗ್ ಬಂದು ಮಲ್ಕೊಂಡವಳು 3 ಗಂಟೆಗೆ ಎದ್ದಿದ್ದೀನಿ ತಿಂಡಿ ತಿನ್ಲಿಕ್ಕೆ. ಅವಾಗ ಫೋನ್ ಬಂತು, ನಾನು ಎದ್ದೆ. ಬಂದ ಆಮೇಲೆ ಸರಿ ಏನ್ ತಿಂದೆ ಅಂತ ಕೇಳಿದ್ರು. ಹಿಂಗ್ ತಿಂದೆ ಅಂತ ಹೇಳಿ ನನ್ಗೆ ಏನು ತಿಂದಿರ್ಲಿಲ್ಲ, ಆದ್ರೂ ಹೇಳ್ದೆ ಅಣ್ಣ, ಒಂದು ತಿಂದಿದ್ದೀನಿ, ನಂಗೆ ಆಗ್ಲಿಲ್ಲ ಕೆಲ್ಸಕ್ಕೆ ಹೋಗಕ್ಕೆ, ಮಲ್ಕೊಂಡಿದೀನಿ ಅಂತ ಹೇಳ್ದೆ. ಆಮೇಲೆ ನಾವು ತಿರ್ಗಾ 4 ಗಂಟೆಗೆ ಫೋನ್ ಬಂತು, ತೀರೋಗಿಲ್ಲ, ಹಾಸ್ಪಿಟಲ್ ಸೇರಿದೀವಿ ಬನ್ನಿ ಅಂತ. ಯಾರು ಹೋಟ್ಲಿಂದ ಮಾಡಿದ್ರ? ಹೋಟೆಲಿಂದ ಅಣ್ಣ, ಹೋಟೆಲಿಂದ ಬನ್ನಿ ಹಾಸ್ಪಿಟಲ್ ಎಲ್ಲ ಅವರೇ ಹಿಂಗೆ ಅಂತ. ಕುಮಾರ್ ಅವರು ಹಾಸ್ಪಿಟಲ್ ಅವರೇ ಬನ್ನಿ ಅಂತ ಹೇಳಿದ್ರು ಅಣ್ಣ. ಹೋದೆ. ಏನು ಮಾತಾಡ್ಲಿಲ್ಲ ಅಣ್ಣ ನನ್ನ ಹತ್ರ ಅವರು. ಅಲ್ಲಿಂದ ಅಲ್ಲಿಗೆ ಎಷ್ಟು ದೂರ ಆಗಿ? ತುಂಬಾ ದೂರ ಅಣ್ಣ. ಮಗನ್ ಕರ್ಕೊಂಡು ಓಡುದ್ರಿ? ಮೇಡಮ್, ಮಗ ಕರ್ಕೊಂಡು ಹೋದೆ. ನಂಗೆ ಎಷ್ಟು ಹೇಳಿದ್ರು ನೀವು ಅಷ್ಟೇ. ಫೋನಲ್ಲಿ ಅದ್ರ ಬಗ್ಗೆ ಏನು ಕೇಳಲಿಕ್ಕೆ ಹೋಗ್ಲಿಲ್ವಾ? ಏನು ಕೇಳಲಿಲ್ಲ ಅಣ್ಣ, ನಾನು ಏನು ಕೇಳಲಿಲ್ಲ, ಅವ್ರು ಏನು ಹೇಳಲಿಲ್ಲ. 3:15 ಊಟ ತಿಂದ ಅಂತ ಅಷ್ಟೇ ಫೋನ್ ಮಾಡಿದ್ರು. ಅಂತ ಹೇಳಿದೆ. 4:15 ಇಲ್ಲ ಅಣ್ಣ. 4:15 ಇಲ್ಲ ಅಂತಂದ್ರೆ ಹಾಸ್ಪಿಟಲ್ ಸೇರ್ತಿದ್ರು. ಏನಾಯ್ತು ಅಂತ ಕೇಳಿದ್ರು. ವಾಶ್ರೂಮ್ ಹೋಗಿದ್ರು, ಅಲ್ಲಿ ಬಿದ್ದಿದ್ರು ಅಂತ ಹೇಳಿದ್ರು. ಬೇರೆ ಬೇರೆ ಯಾವ್ಯಾವ್ದೋ ಹಾಸ್ಪಿಟ್ಲ್ ಕರ್ಕೊಂಡು ಹೋದೆ ಅಣ್ಣ. ಅವ್ರಿಗೆ ಏನಂದ್ರೆ ಒಂದ್ ನಂಬಿಕೆ, ನನ್ನ ಹೆಂಡತಿ ಬಂದವಳೆ ನನ್ನ ಉಳಿಸ್ಕೊಂತಾಳೆ ಅಂತ. ಮದ್ವೆ ಮಾಡಿ 1 ವರ್ಷಕ್ಕೆ ಮಗಳು ಪಾಪುನು ಆಯ್ತು, ನಾಮಕರಣನೂ ಆಯ್ತು ಅಣ್ಣ. ನಾಮಕರಣ ಮಾಡಿದ 1 ತಿಂಗಳಿಗೆ ನಮ್ಮ ಹಸ್ಬೆಂಡ್ ಹಿಂಗಾಯ್ತು. ಮುಗಿತ್ತು ಲೈಫ್ ಅನ್ಕೊಂಡೆ ಅಣ್ಣ ನಾನು. ಅಂದ್ರೆ ಬೇರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋದ, ಅಲ್ಲಿ ಏನ್ ಹೇಳಿದ್ರು ಅಂದ್ರೆ 18 ಲಕ್ಷ ಕೇಳಿದ್ರು ಅಣ್ಣ. ತಲೆ ಸ್ಟ್ರೋಕ್ ತರ ಆಗಿದೆ, ತಲೆ ನರ ಬ್ಲಾಕ್ ಆಗೈತೆ ಅಂತ ಹೇಳಿ ಅಣ್ಣ. ಯಾವ್ದೋ ದೊಡ್ಡ ಹಾಸ್ಪಿಟ್ಲ್ ಅಣ್ಣ, ಹಾಸ್ಪಿಟ್ಲ್ ಹೆಸರು ಬೇಡ.
ಬ್ಯಾಂಗ್ಳೂರಲ್ಲೇ ತುಂಬಾ ದೊಡ್ಡ ಹಾಸ್ಪಿಟ್ಲ್ ಅಣ್ಣ, ಅದು ಫೇಮಸ್. ಅಂದ್ರೆ ನಮ್ಮಂತ ಬಡವರಲ್ಲಿ ಹೋಗ್ಬಾರ್ದು ಅಣ್ಣ, ಅದ್ರಲ್ಲೂ ಗಾರ್ಮೆಂಟ್ಸ್ ಅಲ್ಲಿ ದುಡಿತೀವಲ್ಲ, ಅವ್ರು ಹೋಗ್ಲೇಬಾರ್ದು ಅಣ್ಣ ಅಲ್ಲಿಗೆ. ಬರೀ 1 ಅವರ್ಗೆ ಅಣ್ಣ 40,000 ಬಿಲ್ ಮಾಡಿದ್ರು ಅಣ್ಣ, 1 ಅವರ್ಗೆ. 1 ಗಂಟೆಗೆ 40,000? 1 ಗಂಟೆಗೆ ಅಣ್ಣ. ತಲೆ ಸ್ಕ್ಯಾನಿಂಗು, ಅದು ಇದು ಮೆಡಿಷನ್. ಅದು ನನಗೆ ಗೊತ್ತಿತ್ತು, ನಮ್ಮ ಮನೆಯವರು ಅಂದ್ರೆ ಕೈ ಕಾಲೆಲ್ಲ ಚೆನ್ನಾಗಿ ಆಡಿಸ್ತವ್ರಲ್ಲ, ಇನ್ನು ಚೆನ್ನಾಗವ್ರೇನು ಅಂತ ಹೇಳಿ ಆ ಹಾಸ್ಪಿಟ್ಲಲ್ಲಿ ಆಗಲ್ಲ ಅಂತ ಬೇರೆ ಹಾಸ್ಪಿಟ್ಲಿಗೆ ಬರ್ದ್ರು. ಅಲ್ಲಿಗೆ ಹೋದ. 1 ಅವರ್ಗೆ 40,000 ಮಾಡಿದ್ರು ಅಣ್ಣ. ನನಗೆ ಕೈ ಕಾಲೇ ಆಡ್ತಿಲ್ಲ. 40,000 ಅಂದ್ರೆ ನನ್ನ ಗಾರ್ಮೆಂಟ್ಸ್ ಅಲ್ಲಿ ದುಡಿಯೋರಿಗೆ ಅದು ದೊಡ್ಡ ಅಮೌಂಟ್ ಅಣ್ಣ. ಹೌದು ಹೌದು. ಆಮೇಲೆ ನಾವು ಡಾಕ್ಟರ್ ಕೇಳಿದ್ರು, ನನ್ನ ಮಗಳಿಗೂ ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಅವ್ರು ಹೇಳಿದ್ರು ತಲೆ ಆಪರೇಷನ್ ಮಾಡ್ತೀವಿ ಅಂತ. ಸರಿ ಅಂತ ಹೇಳಿ ನಾವು ಅಮೌಂಟ್ ಎಲ್ಲ ಎಷ್ಟಾಗುತ್ತೆ ಅಂತ ಕೇಳಿದ್ರು. 18 ಲಕ್ಷ ಇವಾಗ ಕಟ್ಟಬೇಕು, ಆದ್ರೆ ಸರ್ಜರಿ ಸಕ್ಸಸ್ ಆಗುತ್ತೆ ಏನು ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರಣ್ಣ. ಅಯ್ಯೋ. ನಾವ್ ಅದಕ್ಕೂ ಒಪ್ಕೊಂಡೆ ಅಣ್ಣ. ಆಮೇಲೆ ಹೌದಾ? ಅಣ್ಣ ಪರವಾಗಿಲ್ಲ, ನನ್ ಹಿಂಗಾರು ಮಾಡಿ ಉಳಿಸ್ಕೊಬೇಕು ಅವ್ರನ್ನ ಅಂತ ಹೇಳಿ ಒಪ್ಕೊಂಡೋಣ. ಆಮೇಲೆ ಬೇರೆ ಯಾರು ಹಿಂಗೆ ಸ್ಕ್ಯಾನ್ ಮಾಡ್ತಾರಲ್ಲ, ಅವರು ಯಾರೋ ನಮ್ಮೂರ್ ಸೈಡ್ ಅವ್ರವ್ರು, ನಮ್ಮೂರ ಹತ್ರದವ್ರು ಅಣ್ಣ. ಅವ್ರು ಹೇಳಿದ್ರು, ಅಕ್ಕ ಇಲ್ಲಿ ನೀವು ತೋರ್ಸಕ್ಕಾಗಲ್ಲ, ಇದೇ ಟ್ರೀಟ್ಮೆಂಟ್ ನಿಮ್ಮ ಅನ್ಸಲ್ ಸಿಗುತ್ತೆ, ಹೋಗಿ ಹೋಗಿ ಅಕ್ಕ ಅಂತ. ಆಗ ನನ್ಗೆ ಅಣ್ಣ ನನ್ಗೇನು ಮಾತಾಡಕ್ಕಾಗಿಲ್ಲ. ಅದು ನಮ್ಮನೆ ಓನರ್ ಆಂಟಿ ಅವ್ರು ಬಂದು ಎಲ್ಲ ಮಾತಾಡಿದ್ರು, ಇಲ್ಲಿ ತೋರ್ಸಲ್ಲ ನಾವು, ಅಷ್ಟೊಂದು ಅವ್ರು ಬಡವರು ಅಂತ ಹೇಳಿ ಬೇರೆ ಹಾಸ್ಪಿಟ್ಲಿಗೆ ಬರ್ಕೊಟ್ರಣ್ಣ. ಅಲ್ಲಿಗೆ ಹೋಗೋಷ್ಟೊಳಗಡೆ ಒಳಗಡೆನೆ ತಗೊಳ್ಳಿಲ್ಲ ಅಣ್ಣ. ಯಾಕೆ ಹಿಂಗ್ ತೀರೋಗಿರೋರ್ನ ಹಾಸ್ಪಿಟ್ಲ್ ಸುತ್ತಾ ಇದ್ದೀರಾ ಅಂತ. ಇನ್ನೊಂದ್ಸಲ ಅಲ್ಲಿ ಖಾಲಿ ಇಲ್ಲ ಬೆಡ್ ಅಂತ ಹೇಳಿದ್ರು. ಬೇರೆ ಹಾಸ್ಪಿಟ್ಲಿಗೆ ಹೋದ, ಅಲ್ಲಿ 5 ಲಕ್ಷ ಆಗುತ್ತೆ ಅಂತ ಹೇಳಿದ್ರು. ಹಾಸ್ಪಿಟ್ಲ್ ಒಳಗಡೆ ತಗೊಂಡ್ರು ಅಣ್ಣ, ಏನೂ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಣ್ಣ. 1 ಅವರಲ್ಲಿ ಹಾಸ್ಪಿಟಲ್ ಅನ್ನೋದು ಅಣ್ಣ ಎಷ್ಟು ಗೊತ್ತಿಲ್ದಿರೋರ್ಗೆ ಎಷ್ಟು ಮೋಸ ಆಗುತ್ತೆ ಅನ್ನೋದಕ್ಕೋಸ್ಕರ ಶೇರ್ ಮಾಡ್ತಾ ಇರೋದು ಅಣ್ಣ ನಾನು. 1 ಅವರಲ್ಲಿ ಅಣ್ಣ 35,000 ಮೆಡಿಸಿನ್ ಬರ್ದ್ರು ಅಣ್ಣ. 1 ಅವರಲ್ಲಿ ಇನ್ನೇನ್ ಸರ್ಜರಿ ಆಗುತ್ತೆ, ಒಳ್ಳೆ ದೊಡ್ಡ ಹಾಸ್ಪಿಟ್ಲಿಂದ ಡಾಕ್ಟರ್ ಕರೆಸ್ತೀವಿ, ಸರ್ಜರಿ ಮಾಡ್ತೀವಿ ಅಂತ ಹೇಳಿ ಅಣ್ಣ ತೀರೋಗಿರೋರ್ಗೆ 35,000 ಮೆಡಿಸಿನ್ ಒಳಗಡೆ ತಗೊಂಡ್ರು ಅಣ್ಣ. ಇಲ್ಲಿ ಏನ್ ನಡೀತಾ ಇದೆ ಅಂತಾನೆ ಗೊತ್ತಿಲ್ಲ. ನನ್ ಮಗ ಹೇಳ್ತಾನೆ, ಅಮ್ಮ ಮಾಡಿಸ್ಬಿಡು, ನಮ್ಮ ಅಪ್ಪ ಚೆನ್ನಾಗಾದ್ರೆ ನಾವ್ ಎಲ್ಲಾರು ಸಂಪಾದನೆ ಮಾಡ್ಬೋದಮ್ಮ ಅಂತ. ಸರಿ ಅಂತ ಅಣ್ಣ ಯಾರ್ಯಾರು ಕಾಡಿ ಬೇಡಿ 3 ಲಕ್ಷ ಹೊಂಚಿ ಅಣ್ಣ ಹಾಸ್ಪಿಟ್ಲ್ ಕಟ್ತೆ. ಕರೆಕ್ಟ್ ಆಗಿ 1:30 ರಾತ್ರಿ ಇದೆ ಅಣ್ಣ. ಮಗನಿಗೆ ಎಷ್ಟು ವಯಸ್ಸು ಆ ಸಮಯದಲ್ಲಿ? ಅಣ್ಣ ಇವಾಗ ಅವ್ನಿಗೆ 20 ವರ್ಷ. ಈಗಲ್ಲ, ಆಗ ಅಣ್ಣ ಈಗ 1 ವರ್ಷ ಆಗಿರೋದಷ್ಟೇ ನಮ್ಮ ಮನೆ ತೀರೋಗಿ. 19 ವರ್ಷ ಇದ್ದ ಹುಡುಗ ಆವಾಗ 90 ವರ್ಷ ಅಣ್ಣ. ಕಟ್ಟಿದ್ರ? 1 ಲಕ್ಷ ಕಟ್ಟಿದ್ರ ಅಲ್ಲಿ? ಅಣ್ಣ ಇಲ್ಲ 3 ಲಕ್ಷ ಕಟ್ತೆ ಅಣ್ಣ. 3 ಲಕ್ಷ ಯಾರನ್ನ ಎಂತೆಲ್ಲ ದಮ್ಮಯ್ಯ ಹೇಳಿ 3 ಲಕ್ಷ ಹೊಂಚ್ಕೊಂಡ್ ಕಟ್ತೆ ಅಣ್ಣ. ಅವ್ರು ಏನ್ ಹೇಳ್ತಾವ್ರೆ ಅಂದ್ರೆ, ಅವ್ರವ್ರೇ ಮಾತಾಡ್ತಾವ್ರೆ ಅಣ್ಣ ಡಾಕ್ಟರ್ಗಳು. ಏನಂತ, ರಿಚ್ ಆಗವ್ರ ಇವ್ರು, ಏನಾದ್ರು ಇಸ್ಕೊಂಬೋದ ಇವ್ರ ಹತ್ರ ಅಂತ ಅಣ್ಣ. ಅಂದ್ರೆ ಎಲ್ಲಣ್ಣ ಬಡವ್ರ ಹಾಸ್ಪಿಟ್ಲಿಗೆ ಹೋಗಂಗಿಲ್ವಾ? ರಿಚಾಗ ಅವ್ರು ಯಾರೋ ಹೇಳ್ತಾರೆ, ಇಲ್ಲ ಅವ್ರ ಮಿಸ್ಸಸ್ ಗಾರ್ಮೆಂಟ್ಸ್ ಅಲ್ಲಿ ದುಡಿಯೋದಂತೆ, ಮಗ ಇನ್ನ ಚಿಕ್ಕೋರು ಅಂತ ಅವ್ರವ್ರೇ ಮಾತಾಡ್ತಾವ್ರೆ ಅಣ್ಣ. ಅಷ್ಟೊತ್ತಿಗೆ ನನ್ಗೆ ಊರಿಂದ ಸ್ವಲ್ಪ ನಮ್ ಫ್ಯಾಮಿಲಿ ಅವರೆಲ್ಲ ಬಂದ್ರು, ಹಿಂಗ್ ಹೇಳ್ತಾವ್ರೆ ಅಣ್ಣ ಅಂತ ಅವ್ರಿಗೆಲ್ಲ ಹೇಳ್ದ. ಸರಿ ಅಂದ್ಬಿಟ್ಟು ಯಾವ್ದು ಫಸ್ಟ್ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿದ್ವಲ್ಲ ಅಣ್ಣ, ಅಲ್ಲಿ ಬಾಯಿಗೆಲ್ಲ ಆಕ್ಸಿಜನ್ ಎಲ್ಲ ಹಾಕಿದ್ರು. ಅದನ್ನ ತೆಗ್ಸಿದ್ರು ಅಣ್ಣ ಅವ್ರು. ಅಷ್ಟೊತ್ತಿಗೆ ನಮ್ ಫ್ಯಾಮಿಲಿ ಇರೋ ಸ್ವಲ್ಪ ಜನ ಬಂದ್ರು, ತೆಗ್ಸಿದ್ರು ಅಣ್ಣ. ತೆಗ್ಸಿಗೆ 1 ಸೆಕೆಂಡು ಇಲ್ಲ ಅಣ್ಣ. ಅವ್ರು ಮುಂಚೆಯೇ ಇರ್ಲಿಲ್ವಾ ಅಥವಾ ಇರ್ಲಿ ಅಂದ್ರೆ ಐತೆ ಅಂತ ಹೇಳಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಅಂತ ಆಕ್ಸಿಜನ್ ಹಾಕಿದ್ರು ಅಣ್ಣ ಬಾಯಿಗೆ. ಸೊ ಅಲ್ಲಿ ತೆಗಿಯೋಕ್ಕಿಂತ ಮುಂಚೆನೆ ಅದು ಹೋಗಿತ್ತು ಅನ್ನೋದೇ ಅರ್ಥ. ಹೋಗಿತ್ತು ಅಣ್ಣ. ಆದ್ರೆ ನನಗೆ ಗೊತ್ತಿಲ್ಲ, ನಾವ್ ಅನ್ಕೊಂಡಿದೀವಿ ಅದ್ ಆಗ್ತಾವ್ರಲ್ಲ ಹಾಸ್ಪಿಟಲ್ ಬಡ್ಕಂತ ಇದ್ವಿ. ಸೊ ಇವರು ಹೆಣಕ್ ಟ್ರೀಟ್ಮೆಂಟ್ ಕೊಟ್ಟಂಗೆ. ಅಣ್ಣ ಈ ಯಾವ್ದೋ ಮೂವಿಲ್ ಆಗುತ್ತಲ್ಲ ಆತರ ಅಣ್ಣ. ಆಮೇಲೆ ಅಣ್ಣ ಅವರು ಹೆಂಗೆ ಅಂದ್ರೆ ಟೆಂಡರ್ ಕಡೆಯಿಂದ ಅಂತೆ, ಅದ್ ಹಾಸ್ಪಿಟ್ಲಿಸ್ಟ್ರು ಬೇಡ ಅಣ್ಣ, ನನ್ ಕನ್ಸಲ್ಲೂ ನೆನ್ಕೋಬಾರ್ದು ಅವ್ರನ್ನ. ಆಮೇಲೆ ಎಲ್ಲಾರು
ಇನ್ನ ಚಿಕ್ಕ ಏಜು ಏನ್ ಆಮೇಲೆ ಆಯ್ತು ಅಣ್ಣ ಊರಿಗೆ ತಗೊಂಡೋದ ಎಲ್ಲ ಮುಗಿಸ್ಕೊಂಡೆ ಅಣ್ಣ. ಅಲ್ಲ 5 ಲಕ್ಷ ಕಟ್ಟಿದ್ರ ಅಥವಾ ಅಷ್ಟೇನಾ? 3 ಇಲ್ಲ ಅಣ್ಣ 3 ಲಕ್ಷ ಕೊಟ್ಟು ಅಷ್ಟೊತ್ತಿಗೆ ಎಲ್ಲ ಗೊತ್ತಾಯ್ತು. ನನ್ಗೆ ಅವಾಗ್ಲೂ ಅಣ್ಣ ಸ್ವಲ್ಪ ಧೈರ್ಯ ಏನು ಅಂದ್ರೆ ಈ ದುಡ್ಡು ನನ್ ಬಿಡಬಾರ್ದು, ತುಂಬಾ ಕಷ್ಟಪಟ್ಟರು ದುಡ್ಡು, ಅವರಿಗೆ ಟ್ರೀಟ್ಮೆಂಟೇ ಕೊಟ್ಟಿಲ್ಲ ಅಂದ್ರೆ ದುಡ್ಡು ಏನಕ್ಕೆ ಬಿಡ್ಬೇಕು ಅಲ್ವಾ ಅಣ್ಣ? ಆ ನಡುವೆನೂ ನೀವು ಅದನ್ನ ಪ್ರಶ್ನಿಸಿದ್ರ? ಹ್ಞೂ ಅಣ್ಣ. ನನ್ ಜೊತೆ ಇನ್ನ ಒಂದು 4 ಜನ ನಿಂತ್ಕೊಂಡ್ರು. ಟ್ರೀಟ್ಮೆಂಟೇ ಕೊಟ್ಟಿಲ್ಲ ಅಂದ್ಮೇಲೆ ಯಾಕೆ ಇಷ್ಟು ಮೆಡಿಸನ್ ಯಾಕೆ ತಗೊಂಡಿದ್ದೀರಾ, ಏನ್ ಕೊಟ್ಟಿದ್ದೀರಾ ಅಂತ ಎಲ್ಲ ಕೇಳಿದ್ರು ಅಣ್ಣ. ಆಯ್ತು, ನನಗೆ ಅಷ್ಟು ಶಕ್ತಿ ಇರ್ಲಿಲ್ಲ. ನಮ್ ರಿಲೇಟಿವ್ಸ್ ಸರ್ ಕೇಳಿ ಎಲ್ಲ ವಾಪಸ್ ಇಸ್ಕೊಂಡೋಣ. 3 ಲಕ್ಷನು ಬಿಡ್ಲಿಲ್ಲ ಅಣ್ಣ ಅವರಿಗೆ, ನಾವು 1 ರೂಪಾಯಿ ಬಿಡ್ಲಿಲ್ಲ. ನಾವ್ ಏನಕ್ಕೆ ಬಿಡ್ಬೇಕು ಅಲ್ವಾ ಅಣ್ಣ? ಅವ್ರು ಟ್ರೀಟ್ಮೆಂಟೇ ಕೊಟ್ಟಿಲ್ಲ ಅಂದ್ರೆ ನಾವು ಬಿಡ್ಬಾರ್ದು ಅವರಿಗೆ. ನಮ್ ತರ ಯಾರಿಗೂ ಮೋಸ ಆಗ್ಬಾರ್ದು. ಅಲ್ಲ ದುರಂತ, ಅಲ್ಲಿ ಬಂದಿರೋ ಕಾಯಿಲೆ ನೋಡೋದು ಬಿಟ್ಟು ಮುಖ ನೋಡಿ ಮಣೆ ಹಾಕ್ತಾರಲ್ಲ ನೋಡಿ. ಇವ್ರು ಚೆನ್ನಾಗಿದೆಯಾ, ಇನ್ನಷ್ಟು ಏನಾದ್ರು ಕಿತ್ಕೊಬೋದಾ ಅಂತ ನೋಡ್ತಾರೆ ಅಂದ್ರೆ. ಅವ್ರು ಹೇಳ್ತವ್ರೆ ಅಣ್ಣ. ಅದು ಅಂದ್ರೆ ಹೆಂಗೆ ಅಂದ್ರೆ ಹಾಸ್ಪಿಟಲ್ ದೊಡ್ಡದೇ, ನಾವು ಸೆಕೆಂಡ್ ಟೈಮ್ 3ನೇ ಟೈಮ್ ಕರ್ಕೊಂಡೋಗಿರೋ ಹಾಸ್ಪಿಟ್ಲು ದೊಡ್ಡದೇ. ಅವ್ರಾದ್ರೆ ಆ ತರ ಹೇಳ್ತಾವ್ರೆ. ನಾವೇನ್ ಅನ್ಕೊಂಡ್ ಈಗ ಯಮದೂತರಾಗಿ ಕಾಣ್ತಾ ಇರ್ತಾರಲ್ಲಿ. ಆದ್ರೆ ನಾವೇನ್ ಹೇಳ್ತೀವಿ ಅಣ್ಣ, ನಿಮ್ದ ಅಮ್ಮಯ್ಯ ಕಾಪಾಡ್ಕೊಡಿ ಅಂತ ಕೇಳ್ತೀವಿ ಅಷ್ಟೇ ಅಣ್ಣ. ನಾವು ಎಷ್ಟಾದ್ರೂ ಖರ್ಚು ಮಾಡ್ತೀವಿ ಅಂತ ಅಣ್ಣ. ನಮಗ್ ಗೊತ್ತಿರೋದೇ ಅಷ್ಟಲ್ವನವ ಅಣ್ಣ, ನಾವ್ ಎಷ್ಟಾದ್ರೂ ಖರ್ಚು ಮಾಡ್ತೀವಿ. ನಾನು ಹೇಳಿದವ್ರಿಗೆ ಅಣ್ಣ, ನನ್ ದರ್ಶನ ಕುಂಕುಮ ಬೇಡ, ನನ್ ಮಗಂಗ ಅಪ್ಪನ ಇಳಿಸ್ಕೊಡಿ ಸಾಕು ಅಂತ ಹೇಳಿದೆ ಅಣ್ಣ. ಅವ್ರು ಏನ್ ಯೋಚನೆ ಮಾಡೋರು ಅಂದ್ರೆ ಇವ್ರು ದೊಡ್ಡ ಶ್ರೀಮಂತರು ಅಂತ ಯೋಚನೆ ಮಾಡೋರು. ಆಮೇಲೆ ಹೇಳಿದ್ರು ಅಣ್ಣ ಅವರು 2 ಗಂಟೆಗೆಲ್ಲ ಆಯ್ತಣ್ಣ ಡಿಕ್ಲೇರ್. 2:30 ರಾತ್ರಿ 3 ಗಂಟೆಗೆ ಎಲ್ಲ ಕ್ಲಿಯರ್ ಆಯ್ತಣ್ಣ. ನಾವ್ ಕಟ್ಟಿರೋ ಅಮೌಂಟ್ ಬೇಕು ಅಂದ್ರೆ ನಾನೇನ್ ಮಾಡಿದೆ ಪುಣ್ಯಕ್ಕೆ ಅಂದ್ರೆ ಅಣ್ಣ, ಅವ್ರಿಗೆ ಕ್ಯಾಶ್ ಕೊಟ್ಟಿರ್ಲಿಲ್ಲ, ಎಲ್ಲ ಫೋನ್ ಪೇ ತರನೇ, ಈ ತರನೇ ಮಾಡಿದ್ದೆ ಅಣ್ಣ ನಾನು. ಪ್ರೂಫ್ ಇತ್ತು ಟ್ರಾನ್ಸ್ಫರ್ ಫೋನಲ್ಲೇ ಕಳಿಸಿದೆ ಅಣ್ಣ, ಎಲ್ಲ ಇತ್ತು. ಆಮೇಲೆ ಎಲ್ಲರೂ ಸ್ವಲ್ಪ ಎಲ್ಲರೂ ವಿಷಯ ಸ್ಪ್ರೆಡ್ ಆದ್ಮೇಲೆ ಫ್ಯಾಮಿಲಿ ದೊಡ್ಡದು ಅಣ್ಣ, ಎಲ್ಲಾರು ಬಂದ್ರು ಅವತ್ತು, ಎಲ್ಲಾರು ನಿಂತ್ರು, ಎಲ್ಲ ಆಯ್ತು ಅಣ್ಣ. ಊರಿಗೆ ತಗೊಂಡು ಎಲ್ಲ ಮುಗಿಸ್ದೆ ಅಣ್ಣ. ಇಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ ಲೈಫ್. ಮಗಳು ಮದ್ವೆ ಸಾಲ ಮಾಡಿದ್ದು 8 ಲಕ್ಷ ಅಣ್ಣ. ಒಂದೇ ವರ್ಷ ಅಣ್ಣ, 1 ವರ್ಷ ನಮ್ಗೆ ದೇವ್ರು ನಮ್ಮ ಮನೆಯವ್ರಿಗೆ ಎಲ್ಲಾ ಭಾಗ್ಯನೂ ಕೊಟ್ಬಿಟ್ರು. ಪಾಪುನು ನೋಡಿದ್ರು, ತೀರೋಗೋದು ಹೆಂಡ್ತಿನ ನಂಗೆ ಊರಿಗೆ ಹೋಗಿ ಪಾಪುನು ನೋಡ್ಕೊ ಬಂದವ್ರೆ ಅಣ್ಣ. ಯಾವ ಪಾಪುನ? ನನ್ ಮಗಳು ಪಾಪುನ ಊರಿಗೆ ಹೋಗಿ ಮೊಮ್ಮಗಳು ನೋಡ್ಕೊಂಡು ಬಂದಿದ್ದಾರೆ. ಹ್ಞೂ ಅಣ್ಣ, ಮೊಮ್ಮಗಳು ಪಾಪುಗೆ 5 ತಿಂಗಳು ಪಾಪು ಅಣ್ಣ. ಮದ್ವೆ ಆಗಿ ನನ್ ಮಗಳಿಗೆ ವರ್ಷಕ್ಕೆ ಅಣ್ಣ ಪಾಪುನು ಆಯ್ತು. ಪಾಪು ನೋಡ್ಕೊ ಬಂದಿ, ಶುಕ್ರವಾರ ಪಾಪು ನೋಡ್ಕೊ ಬಂದವ್ರೆ ಅಣ್ಣ. ಶನಿವಾರ ಭಾನುವಾರ ಸೋಮವಾರ ಹಿಂಗಾಗೈತೆ. ಅವಾಗ ಅನ್ಕೊಂಡ ದುಡ್ಡೇ ಎಲ್ಲ ಅಣ್ಣ, ನಮ್ಮಂತ ಬಡವ್ರು ಬೆಂಗಳೂರಲ್ಲಿ ಜೀವನ ಮಾಡ್ಬೇಕು ಅಂದ್ರೆ ದುಡ್ಡೇ ಎಲ್ಲ. ಆಮೇಲೆ ಎಲ್ಲರೂ ಹೇಳ್ತಾರೆ ಅಣ್ಣ, ಏನು ದುಡ್ಡು ಇತ್ತು ಅಂದ್ರೂ ಕೂಡ IS ಅಂತೂ ಅಂದ್ರೆ ಅಣ್ಣ ನಮ್ಮ ಮನೆಯವ್ರು ದುಡ್ಡು ಸಂಪಾದನೆ ಮಾಡಿರ್ಲಿಲ್ವೇನೋ ಅಣ್ಣ, ಜನ ಸಂಪಾದನೆ ಮಾಡಿದ್ರು. ಅಂದ್ರೆ ತುಂಬಾ ಜನ ಅಣ್ಣ, ತುಂಬಾ ಅಂದ್ರೆ ಎಲ್ಲರೂ ಅದೇ ತರ ಅನ್ನೋರು. ಇವ್ರು ತೀರೋದ್ರು ಅಂದ್ರೆ ಏನ್ ಒಂದ್ ಕಾಯಿಲೆ ಇಲ್ಲ, ಒಂದ್ ಜ್ವರ ಇಲ್ಲ, ಒಂದ್ ನೆಗಡಿ ಇಲ್ಲ, ಒಂದ್ ಶುಗರ್ ಇಲ್ಲ, ಒಂದ್ BP ಇಲ್ಲ ಅಣ್ಣ, ಏನೇನು ಇಲ್ಲ ಅಣ್ಣ ಅವರಿಗೆ. ಅವ್ರ ಅಷ್ಟು ಕೆಲ್ಸ ಮಾಡಿ ಬಂದ್ರು ಅಣ್ಣ, ನನ್ ಮೈ ನನ್ಗೆ ಬೈಯೋರು, ನೀನ್ ಜಾಸ್ತಿ ಟ್ಯಾಬ್ಲೆಟ್ ತಗೋಬೇಡ ಅಂತ. ಅಷ್ಟು ಆರೋಗ್ಯಕರ ವ್ಯಕ್ತಿ ಅಣ್ಣ ಅವರು. ನಿಜ ನಿಜ ನಿಜ. ನೋಡಿ ವಿಚಿತ್ರ, ಅದು ಸಾವಿಗೆ ಯಾವುದೇ ಕಾಯಿಲೆ ಬೇಕಿಲ್ಲ. ಬೇಕಿಲ್ಲ ಅಣ್ಣ. ಸೊ ಅದಾದ ನಂತರ ಈ ಸಾಲಗಳೆಲ್ಲ ಮೇಲ್ ಬಿದ್ದು ಎಲ್ಲ ಬಿದ್ದು ಅಣ್ಣ. ಎಲ್ಲಾರು ಇಲ್ಲಿ ಏನ್ ಮಾತಾಡೋರು ಅಂದ್ರೆ, ಸುನೀತಾ ಇರಲ್ಲ, ಮಗನ್ ಕರ್ಕೊಂಡು ಅವ್ರ ಅಪ್ಪನ ಮನೆಗೆ ಹೋಗ್ತಾಳೆ. ನನ್ ಎಲ್ಲ ಕಾರ್ಯ ಮುಗಿಸ್ಕೊಂಡ್ ಬರೋಷ್ಟೊಳಗೆ ಅಣ್ಣ ಇಲ್ಲ ಅಂದ್ರು ಅಣ್ಣ, ನನ್ಗೆ ಚೀಟಿಯಿಂದ, ಮನೆ ಬಾಡಿಗೆ, ನನ್ ಬೇರೆ ಬೇರೆ ಕಮಿಟ್ಮೆಂಟ್ ಇಂದ ಅಣ್ಣ 1 ತಿಂಗಳಿಗೆ ನಂಗೆ 40,000-50 ಸಾವಿರ ಅಮೌಂಟ್ ಬೇಕಣ್ಣ. ಅಷ್ಟು ಇತ್ತು ಅಣ್ಣ ನಮ್ಮನೆ ಆದಾಯ, ಅಷ್ಟಿತ್ತು, ಅಷ್ಟ್ ಮಾಡ್ಕೊಂಡಿದ್ದು. ಅಂದ್ರೆ ಇಬ್ಬರಿಂದ ಸೇರಿ ಅಣ್ಣ? ಅಲ್ಲ, ಆದಾಯ ಇಬ್ಬರಿಂದ ಸೇರಿ ಅಷ್ಟಿತ್ತು, ಬಟ್ ಇಲ್ಲಿ ಒಬ್ಬರಿಗೆ ಅವ್ರಿಗೆ ಒಂದು 35 ಇತ್ತು ಅಣ್ಣ,
ನಾನ್ ಹೆಂಗೆ ಮಾಡಿದ್ರು ಒಂದ್ 20-25 ಹಿಂಗ್ ತೆಗಿತಿದ್ದೆ. ಮ್ಯಾನೇಜ್ ಚೆನ್ನಾಗಿದ್ದು ಅಣ್ಣ. ನಾವು ಅಲ್ಲಿಂದ ಸ್ಟಾರ್ಟ್ ಆಯ್ತು ಅಣ್ಣ ನನ್ ಜರ್ನಿ. ನಾನು ಏನ್ ತಪ್ಪು ಮಾಡಿದೆ ಅಣ್ಣ ಇಲ್ಲಿ? ನಂದು ಏನು ತಪ್ಪು? ನಾನು ಏನಾಯ್ತು ಈಚೆ ಮೇಲೆ ಬಂದೆ, ಎಲ್ಲ ಮುಗಿಸ್ಕೊಂಡು ಬಂದು ಅಲ್ಲೂ ಎಲ್ಲ ಸ್ವಲ್ಪ ಆ ಟೈಮ್ಗೆ ಹಾಕಿ ಮಾಡಿದ್ರು. ಆಮೇಲೆ 11 ದಿನ ಆದ್ಮೇಲೆ ಹಾಕ್ಸ್ಬೋದು, ಇವ್ರು ಕೊಡ್ತಾರ, ಹಂಗೆ ಹಿಂಗೆ ಮಾತೋಣ. ಏನ್ ಕೊಡ್ತಾರ? ಅದು ಕಾರ್ಯ ಮಾಡ್ತಾರಣ್ಣ ನಮ್ಮೂರ್ ಕಡೆ. 11 ದಿನಕ್ಕೆ ಕಾರ್ಯ ಮಾಡಿದ್ಮೇಲೆ ಸ್ವಲ್ಪ ಅಂದ್ರೆ ಇವ್ರ ಕಷ್ಟದಲ್ಲ, ಇವ್ರನ್ನ ಕೇಳ್ಬಾರ್ದು ಅಂತ ಹೇಳಿ ಎಲ್ಲರೂ ಅವ್ರ ರಕ್ತ ಸಂಬಂಧಿಗಳು ಹಾಕ್ ಮಾಡಿರ್ತಾರಲ್ಲ ಅಣ್ಣ, ಕೇಳ್ಬಾರ್ದು ಇವ್ರನ್ನ ಅಂತ. ಆಮೇಲೆ ಸ್ಟಾರ್ಟ್ ಮಾಡ್ಕೊಂಡ್ರು ಅಣ್ಣ. 11 ದಿನದ ಕಾರ್ಯ ಆಯ್ತು. ನಾವ್ ಇಷ್ಟ ಹಾಕಿದೀವಿ, ಇವ್ರು ಕೊಟ್ಬಿಟ್ಟು ಬೆಂಗ್ಳೂರ್ಗೆ ಹೋಯ್ತಾರ, ಇವ್ರು ಬೆಂಗ್ಳೂರಲ್ಲೂ ಇರಲ್ಲ ಬಿಡು ಅಂತ ಕೊಟ್ಟೆ ಅಣ್ಣ. ಅವಾಗ್ಲೂ ಎಲ್ಲಾರ್ಗು ಅಪ್ಪನ ಹತ್ರ ಎಲ್ಲ, ನನ್ನ ಹತ್ರ ಇದ್ದಿದ್ದು ಅವ್ರದ್ದು ಎಲ್ಲ ಅಲ್ಲೇ 1 ಲಕ್ಷ ಆಗಿತ್ತು ಅಣ್ಣ. ಅಂದ್ರೆ ಯಾರು ನಿಸ್ವಾರ್ಥವಾಗಿ ಇಂತ ಮಾಡಿ ಇಲ್ಲ ಅಣ್ಣ, ಮತ್ ಕಡೆ ಇಸ್ಕೊಂಡಿದ್ದ? ಹೌದಾ? ಹೌದಣ್ಣ, ಇಸ್ಕೊಂಡ್ರು ಅಣ್ಣ. ನೀವು ಕೊಟ್ಟಿದ್ದ ಅವ್ರು ಕೇಳಿದ್ದ? ಅಣ್ಣ ಅವ್ರು ಮೊದ್ಲೇ ಹೇಳಿದ್ರು ಇವ್ರು ಕೊಟ್ಟೋಗಲ್ಲ ಬೆಂಗ್ಳೂರ್ಗೆ ಅಂತ. ನಿಮ್ ಮುಂದೆನೆ? ನನ್ ಮುಂದೆನೆ ಹೇಳಿದ್ರು ಅಣ್ಣ, ನನ್ ಮುಂದೆನೆ. ಹಾಗಾಗಿ ಕೊಡೋ ನಿರ್ಧಾರಕ್ಕೆ ಬಂದ್ರಿ? ಅದನ್ನೇ ನಾನು ಏನ್ ಮಾಡ್ದೆ ಅಣ್ಣ, ಅವ್ರ ಆತ್ಮಕ್ ಶಾಂತಿ ಸಿಗ್ಬೇಕಲ್ಲ. ಸರಿ ಅಂತ ಹೇಳಿ ಎಲ್ಲ ಆಯ್ತಣ್ಣ. 11 ದಿನದ ಕಾರ್ಯ ಎಲ್ಲ ಆಯ್ತು. ಕರ್ದೆ ಎಲ್ಲರನ್ನು ಕರ್ಸಿ ಎಲ್ಲ ಲೆಕ್ಕಾಚಾರ ಮಾಡಿ ಎಲ್ಲ ಕೊಟ್ಟೆ ಅಣ್ಣ. ಅಲ್ಲೂ 1 ಲಕ್ಷ ತೀರಿಸ್ಬಿಟ್ಟು ಇಲ್ಲಿಗೆ ಬಂದೆ ಅಣ್ಣ. ಇಲ್ಲಿಂದ ಸ್ಟಾರ್ಟ್ ಆಯ್ತು ನನ್ ಜರ್ನಿ. ಏನು ಕೇಳ್ತೀರ, ಒಂದ್ ಹೆಣ್ಮಕ್ಳಿಗೆ ಬೇಡಪ್ಪ ದುಡ್ಡೇ ಎಲ್ಲ ಪ್ರಪಂಚದಲ್ಲಿ. ದುಡ್ಡಿದ್ರೆ ಅಣ್ಣ ಎಲ್ಲ, ದೇವರಡೆ ಒಳ್ಳೆತನಕ್ ಬೆಲೆನೇ ಇಲ್ಲ ಅಣ್ಣ. ಏನಾಯ್ತವ? ಬಂದೋಣ ಅಂದ್ರೆ ನಾನು ಹೋಗೋ ಕೆಲ್ಸ ಅಣ್ಣ, 1 ತಿಂಗಳು ಬಿಟ್ಕೊ ಬಂದ್ರು ಕೆಲ್ಸ ಕೊಟ್ರು ಅಣ್ಣ, ಅದೇ ಕೆಲ್ಸನ ದುಡ್ದೇಣ ದುಡಿತಾನೆ ಇದೀನಿ ಅಣ್ಣ. ಇನ್ನ ತುಂಬಾ ಕಷ್ಟ ಪಟ್ಟಿ ದುಡಿತಾ ಇದೀನಿ ಅಣ್ಣ. ನನಗೆ ಇದೆಲ್ಲ ಏನಪ್ಪಾ ಅಂದ್ರೆ ನಿಮ್ ಮಾತು ಅಣ್ಣ. ನೀವ್ ಹೇಳೋ ಒಂದೊಂದು ಹಾಡು, ನೀವ್ ಆಡೋ ಒಂದೊಂದು ಮಾತು ಅಣ್ಣ, ನನ್ನ 1 ವರ್ಷದಿಂದ ನಾನು ಇದುವರೆಗೂ ಕೆಟ್ಟದ್ದು ಅನ್ನೋದು ನಾನು ಯೋಚನೆ ಮಾಡಿಲ್ಲ ಅಣ್ಣ. ಎಲ್ಲ ಹೇಳಿದ್ರು ಆಯ್ತು, ಸೆಕೆಂಡ್ ಮ್ಯಾರೇಜ್ ಆಗು, ಒಬ್ನೇ ಮಗ ಅಲ್ವಾ, ಸಿಗೋರು ಒಳ್ಳೆ ಸಿಗ್ತಾರೆ, ಇನ್ನ ಚಿಕ್ಕ ಏಜು, ಬೇಡ ಈ ಮದ್ವೆ ಅನ್ನೋ ಕಾನ್ಸೆಪ್ಟೇ ನನ್ನ ತಲೆಯಲ್ಲಿ ಬರ್ಬಾರ್ದು ಅಲ್ವಾ ಅಣ್ಣ? ಸರಿಯಾಗಿ ನಿರ್ಧಾರ ಮಾಡಿದೀನ ಅಣ್ಣ. ಹೌದವಾ? ಹೌದು, ಅದರಲ್ಲಿ ನನ್ ಮಗ ಎಡವಿಲ್ಲ ನೀನು. ನನ್ ಮಗ ಇದ್ದಾನೆ. ನಾನು ಹೇಳ್ದೆ, ನನಗೆ ಸಿಕ್ಕಿರೋ ಓನರ್ ಅಣ್ಣ ರಾಯರ್ ದಯೆಯಿಂದನೋ, ಇಲ್ಲ ನಮ್ಮಪ್ಪ ನಮ್ಮಮ್ಮ ಮಾಡಿರೋ ಪುಣ್ಯನೋ, ಇಲ್ಲ ನನ್ ಗಂಡನ್ ಒಳ್ಳೆತನನೋ ಅಣ್ಣ, ತುಂಬಾ ಒಳ್ಳೆಯವ್ರಣ್ಣ. ತುಂಬಾ ಅಂದ್ರೆ ಅಣ್ಣ, ಈ ತಿಂಗ್ಳು ಅವ್ರು ಹುಷಾರಿಲ್ದೇನೆ ಮಲ್ಕೊಂಡ್ರೆ ಆ ತಿಂಗ್ಳು ಅವ್ರ ಬಾಡಿಗೆ ಕೇಳಲ್ಲ ಅಣ್ಣ. ಆಯ್ತು ನಿಮ್ಗೆ ಯಾವಾಗ ಆಗುತ್ತೆ ಅವಾಗ ಕೊಡೆ ಅಂತ ಹೇಳೋ ಅಂತವ್ರಣ್ಣ. ತುಂಬಾ ಒಳ್ಳೆಯವ್ರಣ್ಣ. ಹೆಂಗೋ ಲೈಫ್ ಗಾರ್ಮೆಂಟ್ಸ್ ಅಲ್ಲಿ ದುಡ್ಕೊಂಡು ಹೆಂಗೋ ಮಾಡ್ಕೊಂಡು ಹೋಗ್ತಾ ಇದೀನಿ ಅಣ್ಣ. ಸಾಲದೊಟ್ಟಿಗೆ ಅಣ್ಣ. ಮಗ ಏನ್ ಮಾಡ್ತಾರೆ ಅಣ್ಣ? ಈಗ ಒಂದು ಅವ್ರ ಅಪ್ಪ ತೀರ್ಕೊಂತದಿಂದ ಏನೋ ಕೆಲ್ಸಕ್ಕೆ ಹೋಗ್ತಾನೆ ಅಣ್ಣ, ಯಾವ್ದೋ ಒಂದು ಫ್ಯಾಕ್ಟ್ರಿಗೆ. ಅವನೊಂದು 12,000 ಸಿಗುತ್ತೆ ಅಣ್ಣ. ಅಣ್ಣ ಬಿಟ್ಬಿಟ್ಟ ಅಣ್ಣ ಅವನು. ಓಕೆ, ಸ್ವಲ್ಪ ಮನೆಯ ಪರಿಸ್ಥಿತಿ ನೋಡಿ ಬಿಟ್ಬಿಟ್ಟ ಅಣ್ಣ. ಮಗಳು ಹೋಗ್ತಾ ಬರ್ತಾ ಇದ್ದಾರಾ? ಅಣ್ಣ ಹೋಗ್ತಾ ಬರ್ತಾ ಇದ್ದಾರೆ. ಧೈರ್ಯ ಹೇಳ್ತಾರೆ ಅಣ್ಣ, ಪರವಾಗಿಲ್ಲ. ಅವಳು ಚೆನ್ನಾಗಿರ್ಬೇಕು ಅಷ್ಟೇ ಅಣ್ಣ. ಅವಳಿಂದ ನಾವ್ ಏನು ನಿರೀಕ್ಷೆ ಇಡಬಾರ್ದು. ಮದ್ವೆ ಗಾದಿ ಐತಲ್ಲ, ಕೊಟ್ಟೆಣ್ಣು ಕುಲಕ್ವರ್ಗು ಏನಿದ್ರು ಕಷ್ಟ ಸುಖ ಕೇಳ್ಬೇಕಷ್ಟೇ ಅಣ್ಣ. ಅವ್ರನ್ನ ನಾವು ಕೇಳಿದ್ರೆ ನಮ್ಮ ಮಕ್ಳ ಮೇಲೆ ಅಲ್ವಾ ಪರಿಣಾಮ ಬೀಳೋದು. ಹೌದು ಹೌದು ಅಲ್ವಾ ಅಣ್ಣ? ನಮ್ ಕಷ್ಟ ಏನು ಇದ್ರು ನಾವೇ ಅನುಭವಿಸ್ಬೇಕು. ಬಟ್ ಇನ್ನೊಂದು ಮದುವೆ ವಿಚಾರ ಬೇರೆಯವ್ರು ತಂದಿದ್ದು ಹೌದಾ? ಓನರ್ ಅಂತಿ ಅವ್ರು ಹೇಳಿದ್ದು. ಹಾಗೂ ನಾವೇನ್ ನೋಡ್ತೀವಿ, ಇಲ್ಲೇ ಇಟ್ಕೋ, ಸೆಕೆಂಡ್ ಮ್ಯಾರೇಜ್ ಆಗು ನನ್ನ ಅಪ್ಪ ಅಮ್ಮ ಹೇಳಲಿಲ್ಲ ಅಣ್ಣ. ನನ್ನ ಅಪ್ಪ ಅಮ್ಮ ಮಗನ್ ನೋಡ್ಕೊಂಡು ನಿಮ್ಗೆ ಬಂದಿ, ಅಪ್ಪ ಅಮ್ಮಂಗೆ ನಾವಿಬ್ರು ಹೆಣ್ಮಕ್ಳು,
ಬೆಂಗಳೂರಲ್ಲಿ ಇರಕ್ಕಾಗ್ಲಿಲ್ಲ ಅಂದ್ರೆ ಬಂದ್ ಊರಲ್ಲೇ ಇರಪ್ಪ ಅಂದ್ರು. ನಾನ್ ಇನ್ನು ದುಡಿಯೋಂಗಿದ್ದಿ ಅವ್ರ ಮೇಲೆ ಡಿಪೆಂಡ್ ಆಗ್ಬಾರ್ದಣ್ಣ. ಹೌದು. ನಂಗೆ ಇದೆಲ್ಲ ಅಣ್ಣ ನಿಮ್ ಸ್ಟೋರಿ ನೀವು ಆಡೋ ಮಾತೆ ನಂಗೆ ಅಣ್ಣ ನಾನ್ ತುಂಬಾ ಕೇಳ್ತೀನಿ ಅಣ್ಣ. ಇಲ್ಲ ಅಂದ್ರು ಅಣ್ಣ ನಾನು 9 ಗಂಟೆಗೆ ನಾನು ಇಯರ್ಫೋನ್ ಹಾಕೊಂಡ್ರೆ ಅಣ್ಣ ನಾನು 6 ಗಂಟೆ ಇಲ್ದೇನೆ ನಾನು ತೆಗಿಯೋದೇ ಇಲ್ಲ. ನಾನು ಬೇರೆ ಏನೂ ಮೊಬೈಲಲ್ಲಿ ನೋಡಲ್ಲ ಅಣ್ಣ. ನಿಮ್ ಸ್ಟೋರಿ ತುಂಬಾ ಕೇಳ್ತೀನಿ. ಇವತ್ ಬೆಳಗ್ಗೆ 3 ಸ್ಟೋರಿ ಕೇಳಿದೀನಿ ಅಣ್ಣ. ನನ್ ಮಗ ಅದೇ ಹೋಯ್ತಾನೆ, ಅಮ್ಮ ನೀನ್ ಏನಮ್ಮ ಇಷ್ಟೊಂದು ಕೇಳ್ತೀಯಾ ಅಂತ. ಅದ್ರಿಂದ ನಾವು ಒಳ್ಳೇದೇ ಕಲಿತೀವಿ, ಇವತ್ತು ಕೆಟ್ಟದಾಗಲ್ಲ ಪಪ್ಪು ಹಂಗೆಲ್ಲ ಅನ್ಬಾರ್ದು. ನನ್ ಮಗಗೂ ಕಳ್ಸಿಬಿಡ್ತೀನಿ ಅಣ್ಣ. ನೀವು ತುಂಬಾ ಚೆನ್ನಾಗಿ ಆಡಿರೋ ಹಾಡು ಕೇಳ್ಬಿಟ್ರೆ ನನ್ ಮಗನ್ಗೂ ಕಳ್ಸಿಬಿಡ್ತೀನಿ, ಅವನು ಕೇಳ್ತಾನೆ. ಅಮ್ಮ ಫೇವ್ರೆಟ್ ಸಾಂಗ್ ಎಲ್ಲ ನನಗ್ ಕಳಿಸ್ತೀಯ ಅಲ್ವಾ ನೀನು. ಅದೇನೇ ಇರ್ಲವ, ನನಗೆ ಇಲ್ಲಿಂದ ಏನೋ ನಿನ್ನ ಮನಸ್ಸಿಗೆ ಒಂದು ನೆಮ್ಮದಿ ಸಿಕ್ಕಿದೆ, ಒಂದು ತುಂಬಾ ನೆಮ್ಮದಿ ಅಣ್ಣ. ನನಗೆ ಬಹಳ ಸಂತೋಷ. ಯಾಕಂದ್ರೆ ಈ ಸಮಯದಲ್ಲಿ ಅಷ್ಟು ಪ್ರೀತಿಪಾತ್ರರಾದ ಗಂಡನನ್ನು ಕಳ್ಕೊಂಡಾಗ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಒತ್ತಡಗಳು, ಬೇರೆ ಬೇರೆ ರೀತಿಯ ದಾರಿ ತಪ್ಪಿಸುವ ಮಾತುಗಳು ಬಂದಾಗ ಯಾವಾಗ ಇಷ್ಟು ದೊಡ್ಡ ಸಾಲ, ಈ ಕಡೆ ಮಗನ ಜವಾಬ್ದಾರಿ, ಈ ಕಡೆ ಒಂಟಿ ಹೆಂಗಸು, ಈ ಕಡೆ ಹುಟ್ಟೂರನ್ನು ಬಿಟ್ಟು ಬಂದು ಬೆಂಗಳೂರು ಪೇಟೆಯಲ್ಲಿ ಎಲ್ಲರ ನಡುವೆ ಗಂಡನಿಲ್ಲದ ಒಂದು ಬದುಕುವ ನಿರ್ಧಾರ. ಹೋಗ್ಬೋದಿತ್ತು ನೀನು ನಿನ್ನ ತವ್ರ ಮನೆಯಲ್ಲಿ. ಅದಕ್ಕೆಲ್ಲ ನಾನು ಒಂದೇ ಹೇಳೋದು, ರಾಯರ್ಮನ್ ಜೊತೆ ಅವ್ರೆ ನಿಮ್ ವಾಯ್ಸ್ ಅಣ್ಣ ನಾನು ತುಂಬಾ ಧೈರ್ಯ ತಗೊಂಡಿದ್ದು ಅಂದ್ರೆ ನಿಮ್ ವಾಯ್ಸ್ ಇಂದ ಅಣ್ಣ. ನೀವು ಬೇರೆಯವ್ರಿಗೆ ಹೇಳ್ತಿರಲ್ಲ ಧೈರ್ಯ, ಅದು ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟೋಳು ಇಡು ಅಂತ ಕರೀತಾರೆ ಅಣ್ಣ. ಕಷ್ಟಪಟ್ಟು ದುಡಿಲಿ, ಬಪ್ಪ ಈ ಕಡೆ ಕುತ್ಕೋ, ಬಾ ನಮ್ಮನೆ ತಿನ್ನು ಅಂತ ಹೇಳ್ತಾರೆ ಅಣ್ಣ. ಅಷ್ಟೇ ಸಾಕಲ್ವಾ? ಹೌದವ, ನಾವು ಹೇಗಿರ್ತೀವಿ ಹಾಗೆ. ಇವತ್ತು ನೋಡಿ, ಒಬ್ಬರು ಬೆಂಗಳೂರು ಪೇಟೆ ಅಂತ ಈ ಪೇಟೆಯಲ್ಲಿ, ನಗರದಲ್ಲಿ ಒಬ್ಬರು ಬಾಡಿಗೆ ಕೊಟ್ಟಿರ್ತಕ್ಕಂಥವ್ರು ತಂದೆಯಂತೆ ತಾಯಿಯಂತೆ ನಿಮ್ಮ ಕುರಿತು ಕಾಳಜಿ ಮಾಡಬೇಕು, ಬಾಡಿಗೆ ಕೇಳದೇ ಇದ್ರು ನಿಮಗೆ ಯಾವಾಗ ಆಗುತ್ತಾವ ಕೊಡವ ಅಂತ ಯಾರು ಹೇಳಬೇಕಂದ್ರೆ ನಮ್ಮ ಚಾರಿತ್ರ್ಯ ಶುದ್ಧವಾಗಿರ್ಬೇಕು, ನಮ್ಮ ನಡತೆ ಶುದ್ಧವಾಗಿರ್ಬೇಕಲ್ಲ. ನಾನು ಈ ಓನರ್ ಮನೆಗೆ ಬಂದಿ ಅಣ್ಣ. ನಾನು ಬ್ಯಾಂಗ್ಳೂರಲ್ಲಿ ಮನೆ ಅಂತ ಮಾಡಿದ್ದು ಅಣ್ಣ. ಇದೇ ಮನೆ 600 ರೂಪಾಯಿ ಬಾಡಿಗೆ ಕಟ್ತಿದ್ದೆ ಅಣ್ಣ ನಾನು. ಇವಾಗ 4,500 ಬಂದ್ ನಿಂತಿದ್ದೀನಿ. ಆದ್ರೂ ನನ್ ದುಡಿಯೋ ಶಕ್ತಿ ಐತೆ ಅಣ್ಣ. ನನ್ನ ಸೋನು ಅಣ್ಣ ಮಾತಾಡೋ ಮಾತಲ್ಲಿ ತುಂಬಾ ಭರವಸೆ ಐತೆ. ನಾನು ಕೆಟ್ಟ ಕೆಲಸ ಮಾಡ್ಬಾರ್ದು. ಅವ್ರು ಹೇಳೋ ಒಂದೊಂದ್ ಮಾತಲ್ಲೂ ಅಣ್ಣ ದೇವ್ರನ್ನೇ ರಾಯರೇ ಬಂದು ನಮ್ಗೆ ಹೇಳೋರೆ ಅನ್ನೋ ತರ ನಾನು ಅಣ್ಣ ನಂಬಿರೋದು. ನನ್ ಸುಳ್ಳು ಹೇಳಲ್ಲ ಅಣ್ಣ, ನನ್ ಪ್ರಾಮಿಸ್ ನಿಜ ಹೇಳ್ತಿರೋದು. ನನ್ಗೆ ರಾಯರೇ ಬಂದು ನನ್ ಜೊತೆಗೆ ಇಷ್ಟು ಧೈರ್ಯ ಹೇಳೋರೆ ಅಂತ ನಾನು ತಿಳ್ಕೊಂಡಣ. ಹಾಗೆ ಗಂಡ ತೀರೋದು ಕಾಲದಲ್ಲಿ ನೀವು ಆ ಸಮಯದಲ್ಲಿ ನೀವು ಅನ್ಯಾಯದ ವಿರುದ್ಧ ಹೋರಾಡಿದ್ದೀರಿ, ಅಥವಾ ಒಂದು ಆಸ್ಪತ್ರೆಯ ಘಟನೆ ಹೇಳ್ಕೊಂಡ್ರಲ್ಲ, ಇದು ಇನ್ನೆಷ್ಟು ಜನಕ್ಕೆ ಪಾಠ. ನಾನು ಇದನ್ನ ತುಂಬಾ ದಿನದಿಂದ ನಾನು ಹೇಳ್ಬೇಕು ಅಣ್ಣ ಇದನ್ನ. ಯಾಕೆ ಅಂದ್ರೆ ನಮ್ಮಂತ ಬಡವರು ದೊಡ್ಡ ಹಾಸ್ಪಿಟ್ಲ್ ಹೋದ್ರೆ 18 ಲಕ್ಷ ದುಡ್ಡು ಎಲ್ಲಿ ಅಣ್ಣ? ಒಂದು ದಿನಕ್ಕೆ 75,000 ಬೆಡ್ ಚಾರ್ಜ್ ಎಲ್ಲಿ? ಅವ್ರು ಹೇಳಿದ್ದು ಅಂದ್ರೆ ಸರ್ಜರಿ ಸಕ್ಸಸ್ ಆಗುತ್ತಾ? ಇಲ್ಲ. ಏನ್ ಕೈಲೇ ಸ್ಟ್ರೋಕ್ ಆಗಿದೆ. ಸ್ಟ್ರೋಕ್ ಆದ್ರೆ ಕೈ ಕಾಲು ಆತರ ಆಗ್ಬೇಕು. ತಲೆಗಾಗಿದೆ, ಅವ್ರು ಹೇಳಿದ್ದಣ. ಹಾರ್ಟ್ ಅಟ್ಯಾಕ್ ಆಗಿದ್ಯಾ? ಇಲ್ಲ. ಆಮೇಲೆ ಹೇಳಿದ್ರು ಹಾರ್ಟ್ ಅಟ್ಯಾಕ್ ಆಗೈತೆ, ಸ್ಟ್ರೋಕ್ ಆಗೈತೆ, ಹೈ BP ಆಗೈತೆ. ನಾವ್ ಯಾವಾಗ ದುಡ್ಡು ಕಟ್ಟಲ್ಲ. ಅನ್ಸುತ್ತಾ ಒಬ್ಬ ವ್ಯಕ್ತಿ ಉಳಿಯಲ್ಲ ಅಂತ ಅವರಿಗೆ, ಅವರ ಅರಿವಿನಲ್ಲಿ, ಅವರ ಡಾಕ್ಟರ್ ಜ್ಞಾನದಲ್ಲಿ ಅವ್ರಿಗೆ ತಿಳಿದಿರುತ್ತೆ. ಇದ್ರೂ ಅಣ್ಣ ನಾವ್ ಹಾಕೊಂಡೋಗಿರೋ ಬಟ್ಟೆ ಮೇಲೆ ಅವ್ರು ನಮ್ಮ ಕೊಳ್ಳದಲ್ಲಿ ಇರೋ ಕರಿಮಣಿ ನೋಡಲ್ಲ ಅಣ್ಣ. ಅವ್ರು ನಮ್ಮ ಹತ್ರ ಇರೋ ದುಡ್ಡು ನೋಡ್ತಾರ ಅಷ್ಟೇ. ಅವರು ಈಗ ವ್ಯಕ್ತಿ ಉಳಿಯಲ್ಲ ಅಂತ ಅವ್ರಿಗೆ ಹೆಚ್ಚು ಕಡಿಮೆ ಗೊತ್ತಾಗ್ಬಿಟ್ಟಿರುತ್ತೆ. ಅದನ್ನಿಟ್ಟುಕೊಂಡು ಅವರು ಹೆಚ್ಚು ಆಟ ಆಡ. ಈಗ ಸ್ವಲ್ಪ ಚೆನ್ನಾಗಿರೋ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಹೋದ್ರೆ ಹೆಚ್ಚು ಆಟ ಆಡಕ್ಕಾಗಲ್ಲ. ಯಾಕಂದ್ರೆ ರೋಗಿಗೂ ಗೊತ್ತಾಗ್ತಿರುತ್ತೆ ಇಲ್ಲೇನು. ಬಟ್ ಇನ್ನೇನು ಮುಗಿದಿರುವ ಈ ವ್ಯಕ್ತಿಯನ್ನು ತಗೊಂಡು ಆಟ ಒಳಗಡೆ ಟ್ರೀಟ್ಮೆಂಟ್ ಅಂದ್ರೆ ನಮ್ನ ಫುಲ್ ಒಳಗಡೆ ಬಿಟ್ಕೊಳ್ಳಲ್ಲ ಅಣ್ಣ ಅವರು. ಹೊರಗಡೆನೆ ನಾವಂದ್ರೆ ತುಂಬಾ ಜನ ಓಡಾಡ್ತಿರ್ತಾರಲ್ಲ. ಈ ಯಾವ್ದೋ ಮೂವಿಲಿ ಆಗೈತೆ ಅಣ್ಣ, ಸೇಮ್ ಅಣ್ಣ ಇದೇ ತರ ಆಗಿದ್ದು. ನಾನು ತೀರೋಗಿರೋರ್ನ ದೊಡ್ಡ ಹಾಸ್ಪಿಟ್ಲ್ಗಳಿಗೆ ಇಟ್ಕೊಂಡು ಓಡಾಡ್ದೆ ಅಣ್ಣ. ಅಷ್ಟು ಹಾಸ್ಪಿಟ್ಲಲ್ಲಿ ನನ್ಗಾಗಿದ್ದು ಮೋಸನೆ. ಬಟ್ ದಾರಿ ಮಧ್ಯದಲ್ಲಿ ನಿಮಗೆ ಅದು ಅರಿವಿಗೆ ಬರ್ಲಿಲ್ವಾ?
ಅರಿವಿಗೆ ಅಂದ್ರೆ ಅಣ್ಣ ನಾವು ಯಾವ್ದು ಫಸ್ಟ್ ಟೈಮ್ ದೊಡ್ಡ ಹಾಸ್ಪಿಟ್ಲ್ ಹೆಸರು ಬೇಡ ಅಣ್ಣ, ತುಂಬಾ ದೊಡ್ಡ ಹಾಸ್ಪಿಟ್ಲ್ ಹೋದ್ವಲ್ಲ, ಅವ್ರು ಏನ್ ಮಾಡಿದ್ರು ಅಂದ್ರೆ ಆಕ್ಸಿಜನ್ ಹಾಕಿದ್ರು ಅಣ್ಣ ಬಾಯಿಗೆ. ಸೊ ನಿಮ್ಗೆ ಅಲ್ಲೇನು ಕಾಣ್ತಾ ಇರ್ಲಿಲ್ಲ? ಅಲ್ಲಿಂದ ಅಂದ್ರೆ ಅಣ್ಣ ಅದು ಹಾರ್ಟ್ ಬೀಟ್ ಗೊತ್ತಾಗುತ್ತೆ ಅಣ್ಣ. ಅಂದ್ರೆ ಐತೆ ಜೀವ ಐತೆ, ಟ್ರೀಟ್ಮೆಂಟ್ ಕೊಟ್ರೆ ಹುಷಾರಾಗ್ತಾರೆ. ಈ ತರ ಏನಂದ್ರೆ ಅಣ್ಣ, ಒಂದ್ ವ್ಯಕ್ತಿ ಉಳಿತಾರೆ ಅಂದ್ರೆ ನಮ್ಗೂ ಆಸೆ ಅಲ್ವಾ ಅಣ್ಣ. ಅಲ್ಲಿ ದುಡ್ಡು ಬರಲ್ಲ ಅಣ್ಣ, ದುಡ್ಡು ಬರಲ್ಲ ಅಲ್ಲಿ. ಇವನ್ ಅಲ್ಲಿ ಅವರು ತೀರು ಹೋಗಿರ್ಲಿ, ಆದ್ರೆ ಆ ವ್ಯಕ್ತಿಯ ಕಡೆಯವರಾಗಿ ಒಂದು ಕೊನೆ ಆಸೆ, ಡಾಕ್ಟರ್ ವರ್ಗು ಹೋಗೋವರೆಗೂ ನಮಗ್ ಗೊತ್ತಾಗದೆ ಇರಬಹುದು, ಡಾಕ್ಟರ್ಗೆ ಗೊತ್ತಾಗಬಹುದು, ಅವ್ರು ಬದುಕಿಸಬಹುದು. ನಾನು ಹೇಳಿದ್ದೆ ಒಂದೇ, ಎಷ್ಟಾರು ಆಗ್ಲಿ ನನ್ ಗಂಡನ್ ಉಳಿಸ್ಕೊಡಿ. ನನ್ ಮಗನ್ಗೆ ಒಬ್ಬ ತಂದೆ, ಯಾಕೆಂದ್ರೆ ನಮ್ಗೆ ಈ ಏಜ್ ಅಲ್ಲೂ ತಂದೆ ತಾಯಿ ಅವ್ರ ಎಡ. ನನ್ ಮಗನ್ಗೆ ತಂದೆ ತಾಯಿ, ತಂದೆ ಸ್ಥಾನ ತುಂಬಾ ನಾನಿರ್ಬೋದು, ಆದ್ರೆ ತಂದೆ ಆಗಿರಕ್ಕೆ ನನ್ ಕೈಲಾಗಲ್ವೇನೋ. ನಾನ್ ಹೇಳ್ಕೊಂಡ್ ನನ್ ಮನ್ಸಿಗೆ ನಾನು ಹೇಳ್ಕೊಳ್ಳೋದಣ್ಣ. ತಂದೆ ತಾಯಿ ಸ್ಥಾನ ತುಂಬಿಕೆ ನಾನಿದ್ದೀನಿ, ಆದ್ರೆ ತಂದೆ ಸ್ಥಾನ ತುಂಬಕ್ಕೆ ನನ್ ಕೈಯಿಂದ ಆಗುತ್ತಣ್ಣ, ಆಗಲ್ಲ. ಅವಾಗ ಅನ್ಕೊಂಡೆ, ಯಾರೇ ಅಲ್ಲಿ ಅಣ್ಣ, ದುಡ್ಡು ಮುಂದೆ ಅಣ್ಣ ಸಂಬಂಧನೂ ಇಲ್ಲ, ಸ್ನೇಹ ಒಂದೇ ಅಣ್ಣ ನಮ್ ಜೊತೆ ನಿಲ್ಲೋದು. ಇವತ್ತಿಗೆ ನಿನಗೆ ಎಷ್ಟು ಕಷ್ಟ ಇದೆ, ಸಂಬಂಧಿಕರಲ್ಲಿ ಹೇಗೆ ಗುರುತಿಸ್ತಾರೆ ನಿಮ್ಗೆ? ಯಾರು ಕೇಳಲ್ಲ ಅಣ್ಣ, ಯಾರನ್ನು ಅಣ್ಣ. ನಾನಿಂತ ಇಲ್ಲಿದ್ದೀನಿ, ಯಾವ್ದೋ ಒಂದು ದೊಡ್ಡ ಪೇಟೆಯಲ್ಲಿ ಇದ್ದೀವಿ, ಹೆಂಗಿ ಜೀವನ ಮಾಡ್ತಿದ್ದೀರಾ ಅಂತಾನು ಕೇಳಲ್ಲ ಅಣ್ಣ. ತಿಂಗಳು ಒಂದೇ ಸಲ ಫೋನ್ ಮಾಡೋದು, ರೇಷನ್ ಕೊಡ್ತಾವ್ರೆ ಬನ್ನಿ. ತಿಥಿ ಖರ್ಚು ಮಾಡಿದ ಹಣ ಕೂಡ ಅಲ್ಲಿ ಇಸ್ಕೊಂಡ್ಬಿಟ್ರು. ಇಸ್ಕೊಂಡ್ರು ಅಣ್ಣ, ಕೊಟ್ಟೆ ಅಣ್ಣ. ಒಬ್ರಿಗೆ ಮಾತ್ರ ಕೊಡ್ಲಿಲ್ಲ ಅಣ್ಣ, ಅವರು ತುಂಬಾ ನಮ್ಮ ಮನೆಯವ್ರನ್ನ ತುಂಬಾ ಇಷ್ಟಪಡ್ತಿದ್ರು ಅವ್ರ ತಮ್ಮ. ಒಬ್ರು ಇಸ್ಕೊಳ್ಳಿಲ್ಲ, ಇನ್ನಿಬ್ರು ಇಸ್ಕೊಂಡ್ರು ಅಣ್ಣ. ಆಗ್ಲಿ ಆ ಋಣದಲ್ಲಿ ಯಾಕೆ ಬದುಕಬೇಕು ಬಿಡು, ನಾವ್ ಯಾಕೆ ಬದುಕ್ಬೇಕು? ಅವ್ರಿಗೂ ಟೈಮ್ ತಗೊಂಡೇಣ, ಸ್ವಲ್ಪ ಕೊಡ್ತೀನಿ, ಇವಾಗ ಕೊಡಕ್ಕಾಗಲ್ಲ. ಅವ್ರು ಏನ್ ಹೇಳಿದ್ದು, ಆಯ್ತು ನಿಮ್ಗೆ ಯಾವಾಗ ಆಗುತ್ತೆ ಅವಾಗ ಕೊಡಿ. ಅವ್ರ ಗಂಡ ಹೆಂಡತಿ ಅಣ್ಣ ಹೇಳಿದ್ರು ಆತರ. ಸರಿ, ಇನ್ನೇನ್ ಸಂಬಂಧ ಅಣ್ಣ, ಇನ್ನೇನ್ ಸಂಬಂಧ ಅಣ್ಣ? ಸಂಬಂಧಕ್ಕೆ ಬೆಲೆ ಕೊಡ್ಬೇಕಾ? ಇರ್ಲವ, ಈಗ ನಾನ್ ಸುಮ್ನೆ ಕೇಳ್ತೀನಿ, ಗಂಡ ಇದ್ದ ಕಾಲದಲ್ಲಿ ಇವ್ರು ನಡ್ಕೊಳ್ತಿದ್ದಕ್ಕೂ ತುಂಬಾ ಚೆನ್ನಾಗಿದ್ರು ಅಣ್ಣ, ತುಂಬಾ ಚೆನ್ನಾಗಿದ್ರು. ಏನೇ ಒಂದ್ ಚಿಕ್ಕ ಪುಟ್ಟ ವಿಷಯ ಆದ್ರೂನು ನಮ್ಮ ಮನೆಯವ್ರ ಅಪ್ಪ ಅಮ್ಮಂಗ್ ಹುಷಾರಿಲ್ಲ ಅಂತ ಅಂದ್ರು ಅಣ್ಣ, ಇಮಿಡಿಯೇಟ್ಲಿ ಫೋನ್ ಮಾಡೋರು. ಇವ್ರು ಹೆಂಗಂದ್ರೆ ಅವ್ರ ಅಪ್ಪ ಅಮ್ಮ ಅಂದ್ರೆ ಅಣ್ಣ ಪಂಚ ಪ್ರಾಣ. ನೈಟ್ 1 ಗಂಟೆಗೆ ಫೋನ್ ಬರ್ಲಿ ಅಣ್ಣ, 1 ಗಂಟೆಗೆ ಹೊಂಟ್ಬಿಡೋರು ಟ್ರೈನ್ಗಳಿಗೆ. ನಾನು ಹೋಗ್ಬಿಡ್ತೀನಿ, ಅಪ್ಪಂಗ್ ಹುಷಾರಿಲ್ವಂತೆ. ನಾನು ಹಂಗೂ ಬೈತಿದ್ದೆ, ಬೆಳಗ್ಗೆ ಎದ್ದೋಗಿ ಅಲ್ಲಿಲ್ವಾ ನೋಡ್ತಾರೆ. ಇಲ್ಲ, ನಮ್ಮ ಅಪ್ಪಂಗೆ ನಾನಂದ್ರೆ ಇಷ್ಟ, ಹೋಗ್ಬೇಕು. ನನ್ ಮಗನ್ ಹೇಳೋಣ, ಅಪ್ಪ ಬೆಳಿಗ್ಗೆ ಎದ್ದೋಗ್ರಪ್ಪ, ಇಷ್ಟೊತ್ನೆಲ್ಲ ಹೋಗ್ಬೇಡಿ, ಸುಮ್ನೆ ಇರೋ, ತಾತಂಗ್ ಹುಷಾರಿಲ್ವಂತೆ ಅಂತ. ಆಯ್ತವ, ಈಗ ನಾನು ಹೇಳೋದೇನೆಂದರೆ, ಇದೆಲ್ಲದರಿಂದ ಕಲಿತ ಪಾಠ ಏನಂದರೆ, ಬಹುಶಃ ಒಂದು ಸಂಸಾರದ ದೋಣಿಯಲ್ಲಿ ನಾನು, ಹೆಂಡತಿ, ಗಂಡ, ಮಕ್ಕಳು, ಅತ್ತೆ, ಮಾವ ಹಿಂಗೆ ನಡೀತಾ ಇರುತ್ತೆ. ಮಕ್ಕಳು ಮರಿ ಎಲ್ಲ ಸುಮ್ಮನೆ ದೋಣಿ ಮಧ್ಯದಲ್ಲಿ ಕೂತಿದ್ದಾರೆ, ಯಾರೋ ಅದರ ಹುಟ್ಟನ್ನು ನಡೆಸ್ತಾ ಇದ್ದಾರೆ, ಗಂಡನೋ ಮಾವನೋ ಇನ್ಯಾರೋ. ನಾವು ಸುಮ್ಮನೆ ಕೂತಿದ್ದು, ಆರಾಮಾಗಿ ಕೂತಿದ್ದು, ನಡೀತಾ ಇತ್ತು. ಯಾಕಂದ್ರೆ ಆ ಕಡೆ ನಡೆಸ್ತಾ ಇದ್ರು, ಏನೋ ಕಷ್ಟಪಟ್ಟು. ಬಟ್ ಒಂದ್ ದಿವಸ ಆ ನಡೆಸ್ತಾ ಇದ್ದವನೇ ಸಡನ್ ಆಗಿ ಹೊಂಟೋಗ್ಬಿಟ್ಟಾಗ ಆ ದೋಣಿಯನ್ನ ಮುಳುಗೋಗಿ ಬಿಡಬಾರ್ದು ನಾನು. ಬಟ್ ದುರಂತ ಏನು ಗೊತ್ತೇನು, ಆ ದೋಣಿ ನಡೆಸ್ತಾ ಇದ್ದಾನಲ್ಲ, ಆತ ಇದ್ದಕ್ಕಿದ್ದ ಹಾಗೆ ಮಾಯವಾಗ್ಬಿಡ್ತಾನೆ, ಅಥವಾ ಸತ್ತೋಗ್ಬಿಡ್ತಾನೆ, ದೂರ ಆಗ್ಬಿಡ್ತಾನೆ, ಏನೋ. ಬಟ್ ಈ ಮಧ್ಯದವ್ರಿಗೆ ದೋಣಿ ನಡೆಸೋದನ್ನ ಮೊದಲೇ ಹೇಳಿಕೊಟ್ಟಿರ್ಬೇಕು. ಅದನ್ನ ಇದ್ದಾಗ್ಲೇ ಹೇಳ್ಕೊಟ್ಟಿದ್ರು ಅಣ್ಣ. ಈಗ ನಾನು ಹೇಳೋದನ್ನೇ, ನೀವಾದ್ರೂ ಅಷ್ಟೇ, ನಾನಾದ್ರೂ ಅಷ್ಟೇ, ಎಲ್ಲ ಚೆನ್ನಾಗಿ ನಡೀತಿರೋ ಸಮಯದಲ್ಲಿ ಮೈ ಮರಿಬಾರ್ದು. ನಾಳೆ ದಿನ ನೀನಿಲ್ದಂಗೆ ಆಗ್ಬೋದು, ಮಕ್ಳ ಮೇಲೆ ಬಂದ್ಬಿಡ್ಬೋದು, ನಾಳೆ ಅತ್ತೆ ಮಾವ ಇಲ್ದಂಗೆ ಆಗ್ಬೋದು, ಅಥವಾ ಇನ್ಯಾರ. ಅದು ನಿನ್ನ ಮನೆ ಕಥೆ ಅಲ್ಲ, ಎಲ್ಲಾರ ಬದುಕು ಅಷ್ಟೇ. ಬಟ್ ಏನಂದ್ರೆ, ನಾವು ಮೋಹಗಳಲ್ಲಿ ಮುಳುಗ್ಬಿಡ್ತಿರ್ತೀವಿ ಸಂಬಂಧಗಳಲ್ಲಿ. ಹಿಂಗೆ ಇರುತ್ತೆ ನನ್ನ ಮನೆ, ಹಿಂಗೆ ನಡೀತಾ ಇರುತ್ತೆ, ಹಿಂಗೆ ಆಗುತ್ತೆ. ಒಂದು ಕ್ಷಣ ಇದ್ದಕ್ಕಿದ್ದ ಕತ್ಲಾಗ್ಬಿಡುತ್ತೆ, ಅಯ್ಯೋ ಏನಾಯ್ತು ಅನ್ನೋ ವರ್ಷದಿಗೆ ಎಲ್ಲ ಮುಗ್ದೋಗ್ಬಿಟ್ಟಿರುತ್ತೆ. ಹಾಗಾಗಿ ಇದರಿಂದ ದೊಡ್ಡ ಪಾಠ ಏನಂದ್ರೆ, ಆರೋಗ್ಯಕ್ಕೆ ಅಥವಾ ಸಾವು ಬರ್ಲಿಕ್ಕೆ ಅನಾರೋಗ್ಯವೇ ಇರಬೇಕು ಅಂತ ಏನೂ ಇಲ್ಲ. ಅದು ಗಂಡನ ಬದುಕಲ್ಲಿ ನಡೆದಿದ್ದು ಬಹಳ ಜೀವಂತ ಉದಾಹರಣೆ. ಹಾಗಾಗಿ ಮಗನಿಗಾದರೂ ಈಗಲಿಂದಲೇ ನೋಡಪ್ಪ ಹಿಂಗಿದೆ, ಸಂಬಂಧಿಕರು ನಂಬೋದು ಬೇಡ ಅಂತ ನಾನು ಹೇಳಲ್ಲ. ಯಾಕಂದ್ರೆ ನೋಡವ, ಈಗ ನಾನು ಹೇಳೋದು ಇವರೆಲ್ಲ ಹಿಂಗ್ ನಡ್ಕೊಳ್ತಿದ್ದಾರೆ ಅಥವಾ ತಿಥಿ ಅವ್ರೆಲ್ಲಾರ್ನು ಬಿಟ್ಟಿಲ್ಲ ಅಣ್ಣ. ನಾನು ಊರಿಗೆ ಹೋದ್ರು ನಾನು ಎಲ್ಲಾರ್ನು ಮಾತಾಡಿಸ್ತೀನಿ. ಕೇಳಿಸ್ ಎಲ್ಲ ಸರಿ,
ಅವ್ರವ್ರು ಏನೇನು ಮಾಡಿದ್ದಾರೆ ನೋಡ್ತಾಯಿ, ಅದು ಲೋಕದ ನಿಯಮ. ಎಲ್ಲಿ ಸಕ್ಕರೆಯೋ ಅಲ್ಲಿ ಇರುವೆ, ಹೌದು ಎಲ್ಲಿ ದುಡ್ಡೋ ಅಲ್ಲಿ ಬಂಧುಗಳು, ಹೌದು ಎಲ್ಲಿ ಏನೂ ಇಲ್ವೋ ಅಲ್ಲಿ ಯಾಕೆ ಬರ್ತಾರೆ ಅಂತ. ಹೌದು ಈಗ ನಿನ್ನ ಅಡುಗೆ ಮನೆಯಲ್ಲೂ ಇರುವೆಗಳು ಓಡಾಡ್ತವೆ ಅಂದ್ರೆ ಅಲ್ಲೆಲ್ಲೋ ಸಕ್ಕರೆ ಇಟ್ಟಿದ್ಯಾ ಅಂತ. ಹೌದು ಅಣ್ಣ. ಇಲ್ಲಾಂದ್ರೆ ಯಾಕೆ ಬರ್ತವೆ? ಈಗ ಆಚಾರಿ ಕೂಲಿ ಮೇಲೆ ನೊಣಕ್ಕೆ ಏನು ಕೆಲಸ? ಸ್ವೀಟ್ ಅಂಗಡಿಲಿ ಹೋದ್ರೆ ನೊಣಕ್ಕೆ ಏನಾದ್ರೂ ತಿನ್ನಕ್ ಸಿಗುತ್ತೆ, ಆಚಾರಿ ಕೂಲಿ ಮೇಲೆ ಆಚಾರ್ಯ ಅಂಗಡಿಲಿ ಏನು ಸಿಗಲ್ಲ ಅಣ್ಣ. ಹಂಗೆ ಈ ಬದುಕೆ ಹಾಗೆ. ಈ ಈ ಹಣ ಆಸ್ತಿನೂ ಮೀರಿ ನಿಮ್ಮ ಕಷ್ಟಕ್ಕೆ ಬರೋರು ಬೆರಳೇಣಿಕೆ ಎಷ್ಟು, ಒಬ್ರು ಇಬ್ರು ಅಂತ ಮಹಾತ್ಮರು ಇರ್ತಾರೆ. ಈಗ ನೀವೇ ಹೇಳಿದ್ರಿ, ಕೆಲವೊಬ್ರು ದುಡ್ಡು ಇಸ್ಕೊಳ್ಳಿಲ್ಲ ಸರ್, ಕೆಲವೊಬ್ರು ಮಾತ್ರ ಹಂಗಿರ್ತಾರೆ. ಇನ್ನು ಉಳಿದ ಬಹುತೇಕರು ಅದು ಇರೋದೇ ಹಾಗೆ. ಅಲ್ಲಿ ಏನಾರು ಆಗುತ್ತಾ ನಾವು ಬರ್ತೀವಪ್ಪ, ನಮಗೇನು ಅಲ್ಲಿ ಸಿಗಲ್ವ, ನಾವು ಯಾಕೆ ಬರಬೇಕು ಅಂತ. ಹಾಗಂತ ಅವ್ರು ಯಾರು ಕೆಟ್ಟವರು ಅಂದ್ಕೊಳ್ಳೋದು ಬೇಡ. ಲೋಕ ಇರೋದೇ ಹಾಗೆ. ನಾವು ಬುದ್ಧಿವಂತರಾಗಬೇಕು, ಬಟ್ ನಾವು ಆ ಬುದ್ಧಿ ಕಲಿಬಾರ್ದು. ಕಷ್ಟ ಅಂದಾಗ ಕರೆಯದೇ ಹೋಗಬೇಕು. ಸುಖಕ್ಕೆ ಬೇಕಾದ್ರೆ ಕರೆದ್ರೂ ಹೋಗಬೇಡ, ಏನು ತೊಂದರೆ ಇಲ್ಲ, ಸುಖ ನಡೆಯುತ್ತೆ. ಅಥವಾ ಅವ್ರ ಮನೇಲಿ ಹಬ್ಬ ಹರಿದಿನಗಳಿಗೆ ನೀವು ಹೋಗ್ತಿದ್ರು ನಡೆಯುತ್ತೆ. ಬಟ್ ಸೂತಕಗಳು ಕಷ್ಟಗಳು ಅಂದಾಗ ಕರೆದೇ ಇದ್ರೂ ಹೋಗಬೇಕು. ನಿನ್ನ ಬದುಕಲ್ಲಿ ಒಂದು ಹೆಣ್ಮಗಳು ಹೀಗೆ ಗಂಡನನ್ನು ಉಳಿಸಿಕೊಳ್ಳುವ ಗರಿಷ್ಠ ಪ್ರಯತ್ನ ಮಾಡಿ, ಹಾಗೂ ಗಂಡನನ್ನು ವಿಧಿ ಕಿತ್ತುಕೊಂಡಾದ ಮೇಲೆ ಮಗನನ್ನು ನೋಡಿಕೊಂಡು ಆ ಇರೋ ಒರಿಸಿ ಹೋದ ಸಾಲವನ್ನು ತೀರಿಸ್ಕೊಂಡು, ನೋಡುವ ಆ ಋಣ ಇಟ್ಕೊಂಡು ನಾನು ಸಾಯಬಾರ್ದು, ಮಗನಿಗಿದು ಭಾರ ಆಗಬಾರ್ದು, ಹಗಲು ರಾತ್ರಿ ದುಡಿತಾ ಇದೆಯಾ, ಆರೋಗ್ಯದ ಕಡೆ ಗಮನ ಕೊಡು, ಪರವಾಗಿಲ್ಲ, ಇಲ್ಲಿಂದ ಆಚೆಗೆ ಭಗವಂತ ನನಗೆ ಯಾವ ಸುಖವನ್ನೂ ಕೊಡಬೇಡ, ಈ ಎಲ್ಲ ಸಾಲವನ್ನು ತೀರಿಸಿ ಋಣಮುಕ್ತಳಾಗಿ ಹೋಗ್ತೀನಿ, ಬೇಕಿರೋದು ಯಾವ ಸುಖವೂ ಬೇಡ. ನನಗೆ ಅರ್ಥ ಆಗಿದೆ, ಏನು ಸುಖ ಅನುಭವಿಸಿದ್ರು, ಏನು ತಿಂದ್ರು, ಉಂಡ್ರು, ಉಟ್ರು, ಏನು ಅಣ್ಣ, ನನ್ಗೆ ಏನು ಬೇಡ. ನನ್ನ ಮಗನ್ಗೆ ನಮ್ಮಪ್ಪ ನಮ್ಮಮ್ಮ ನನ್ಗೆ ಏನೂ ಮಾಡಿಲ್ಲಪ್ಪ, ಆದ್ರೂ ಪರವಾಗಿಲ್ಲ, ನನ್ನ ನೆಮ್ಮದಿ ಜೀವನಕ್ಕೆ ಇಟ್ಟೋಗವ್ರೆ ಅನ್ನೋಷ್ಟು ಅವ್ನ ತಲೆಯಲ್ಲಿ ಬರ್ಬೇಕು ಅಣ್ಣ. ಅದಷ್ಟೇ ನನ್ನ ತಲೆಯಲ್ಲಿ ಇರೋದು. ಹೌದವ, ಯಾವಾಗಲೂ ಅಷ್ಟೇ. ಹೆತ್ತವರು, ತಾಯಿ ದಾರಿ ತಪ್ಪಿದಾಗ ಮಕ್ಕಳಿಗೆ ತಾಯಿ ಶತ್ರುವಾಗುತ್ತಾಳೆ. ತಂದೆ ಸಾಲ ಮಾಡಿ ಮಕ್ಕಳ ಮೇಲೆ ಬಿಟ್ಟಾಗ ತಂದೆ ಮಕ್ಕಳಿಗೆ ಶತ್ರುವಾಗುತ್ತಾನೆ. ಅಂದರೆ ಈ ತಂದೆ ತಾಯಿಗಳು ಶತ್ರುವಾಗೋ ಕಾಲವೂ ಬರುತ್ತೆ ಮಕ್ಕಳಿಗೆ. ತಂದೆ ಯಾವಾಗ ಸಾಲ ಮಾಡ್ತಾನೆ ಆಗ ತಂದೆ ಶತ್ರುವಾಗ್ತಾನೆ. ತಾಯಿ ತಪ್ಪು ದಾರಿ ಯಾವಾಗ ಹಿಡಿತಾಳೆ ಆಗ ತಾಯಿ ಶತ್ರುವಾಗ್ತಾಳೆ. ತಾಯಿ ನಡತೆಯ ಮೂಲಕ, ತಂದೆ ಸಾಲದ ಮೂಲಕ ಮಕ್ಕಳಿಗೆ ಶತ್ರುವಾಗುವ ಸಾಧ್ಯತೆ ಇರುತ್ತೆ. ಆದರೆ ನೀವು ನಿಮ್ಮ ಬದುಕನ್ನು, ಅಂದರೆ ಹಾಗೆ ಗಂಡ ತೀರು ಹೋದಾಗ ನೀವು ಸಡನ್ನಾಗಿ ತೆಗೆದುಕೊಂಡ ನಿರ್ಧಾರಗಳು, ಅಥವಾ ಅಲ್ಲೇ ಅನ್ಯಾಯದ ವಿರುದ್ಧ ಹೋರಾಡಿ ಆ 3 ಲಕ್ಷ ವಾಪಸ್ ಇಸ್ಕೊಂಡಿದ್ದು, ಇವೆಲ್ಲವೂ ಏನು ತೋರಿಸುತ್ತೆ ಅಂದರೆ ಅಂತಿಮವಾಗಿ ಸಾವಾಗಿದೆ, ಅದನ್ನು ಒಪ್ಕೊಂಡಿದ್ದೀರಾ. ಆದರೆ ಅದರ ನಡುವೆಯೂ ನಡೆದ ಅನ್ಯಾಯವನ್ನು ನಾನು ಪ್ರಶ್ನಿಸಿದೆ, ಆ 3 ಲಕ್ಷ ಈಸ್ಕೊಂಡೆ. ಯಾಕಂದರೆ ಮುಂದಿನ ಬಾರಿ ಯಾರೋ ಆಯ್ತವ, ನಿನಗಾದ್ರೂ ನಿನ್ನ ಸಂಬಂಧಿಕರು ಯಾರೋ ಬಂದರು ಕೇಳಿದ್ರು ಸರಿ, ಇನ್ನೆಷ್ಟು ಜನ ಹಾಗೆ ಹಣ ಹೊತ್ಕೊಂಡು ಸುಮ್ಮನೆ ಹೋಗಿರ್ಬೋದು. ಅಣ್ಣ, ನಮ್ ಕಣ್ ಮುಂದೆನೆ ನಡೀತು ಅಣ್ಣ. ಅವ್ರು 3 ಲಕ್ಷ ಕಟ್ಟಿದ್ರಂತೆ, ಬೆಟ್ಟಾಗೋದ್ರು. ಅವರು ಅಮ್ಮ ಮಗ ಇಬ್ಬರೇ ಬಂದಿದ್ದು ಅಣ್ಣ. ಅವ್ರು ಏನೂ ಮಾತಾಡ್ಲಿಲ್ಲ, ಏನೇನು ಮಾತಾಡ್ಲಿಲ್ಲ ಅಣ್ಣ. ಹಂಗೆ ಅವ್ರು ತಗೊಂಡ್ ಅವ್ರ ಕಾರ್ಯಕ್ಕೆ ಅವ್ರು ಹೋದ್ರು ಅಣ್ಣ. ನನ್ ಏನಾಯ್ತು ಇಲ್ಲಿ ಅಂದ್ರೆ ಅವರಿಗೆ ಬಿಟ್ಕೊಟ್ಟಿದ್ದಾಯ್ತಾ? ಹಂಗೆ ಆಯ್ತು ಕತೆ. ಇಲ್ಲಿ ಯಾರು ದುಡ್ಡಿರೋರಂತ ಅಣ್ಣ ಹಾಸ್ಪಿಟ್ಲಿಗೆ ಹೋಗಲ್ಲ ಅಣ್ಣ. ಈಗ ಏನಪ್ಪಾ ಅಂದ್ರೆ ಗಾರ್ಮೆಂಟ್ಸ್ ದುಡ್ದವ್ರಿಗೆ ಆದ್ರೆ ದುಡ್ಡಿನ ಬೆಲೆ ಗೊತ್ತು ಅಣ್ಣ. ಗಾರ್ಮೆಂಟ್ಸ್ ಅಂತಲ್ಲ ಅಣ್ಣ, ಎಲ್ಲೇ ದುಡಿಲಿ, ದುಡ್ಡಿ ಅನ್ನೋದು ನನಗೆ ಆಗಿದ್ದು ಒಂದೇ. ನನ್ ಇರೋವರೆ ಇಲ್ಲ ಅಂತಲ್ಲ, ನನಗ್ ದುಃಖ ಇದೆ ಅಣ್ಣ. ಆದ್ರೆ ಅನ್ಯಾಯಕ್ಕೆ ಕಾಲ ಕೊಡ್ಬಾರ್ದಲ್ವ ಅಣ್ಣ. ಎಲ್ಲಾರು ಹೇಳಿದ್ರು ಅಣ್ಣ, ಎಲ್ಲಾರು ಹೇಳಿದ್ರು, ಇವೇನು ಗಂಡ ತಿರೋದ್ರು ಇಷ್ಟು ಧೈರ್ಯವಾಗಿ ಮಾತಾಡ್ತಾರವ್ರೆ ಇವ್ರು ಅಂತ. ನಂಗೆ ಅದು ಇಂಪಾರ್ಟೆಂಟ್ ಅಲ್ಲ, ತಿರೋಗವ್ರೆ, ಅದು ಸತ್ಯ. ಅವತ್ತಿಗೆ ಅವ್ರದ್ದು ಋಣ ಮುಗೀತು. ಜವಾಬ್ದಾರಿಯನ್ನ ನನ್ನ ತಲೆ ಮೇಲೆ ಬಂದಾಗ ಅಣ್ಣ, ನನಗದು 3 ಲಕ್ಷ ತುಂಬಾ ದೊಡ್ಡ ಅಮೌಂಟ್. ನಾನ್ ಏನಿಗೆ ಬಿಡ್ಬೇಕು? ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರಾ? ಬೇಡ ನನಗೆ. ಹೌದವ್ವ, ಈ ಸಮಯದಲ್ಲಿ ಬಹುಶಃ ಒಂದು ಆಸ್ಪತ್ರೆ ಒಳಗಡೆ ಪ್ರವೇಶ ಮಾಡೋ ಮುನ್ನ ಇವತ್ತಿಗೆ ಕಸಾಯಿ ಖಾನೆಗಳು ಬೇರೆ ಅಲ್ಲ, ಆಸ್ಪತ್ರೆಗಳು ಬೇರೆ ಅಲ್ಲ ಅನ್ನೋ ಸ್ಥಿತಿ ಆಗ್ಬಿಟ್ಟಿದೆ. ಬದುಕಿ ವಾಪಸ್ ಬರ್ಬೇಕಂದ್ರೆ ಅಲ್ಲಿ ಚೆನ್ನಾಗಿ ದುಡ್ಡಿದ್ರೆ, ಚೆನ್ನಾಗಿ ಇನ್ಫ್ಲೂಯೆನ್ಸ್ ಇದ್ರೆ. ನಾನ್ ಅನ್ಕೋತೀನಲ್ಲ, ನನ್ಗೆ ಅಣ್ಣ, ನನ್ಗೆ 3 ಮೇಲೆ ನಂಬಿಕೆ. ಸೋನು ಅಣ್ಣ, ರಾಯರು, ಸ್ನೇಹ ಅಣ್ಣ. ಸ್ನೇಹ ಅನ್ನೋದು ಯಾವತ್ತೂ ಕೈ ಬಿಡಲ್ಲ, ತುಂಬಾ ಕೈ ಹಿಡಿತಾರೆ. ನನ್ಗೆ ಇವತ್ತು ನನ್ ಬೆನ್ನೆಲುಬಾಗಿ ನಿಂತಿರೋದು ನನ್ ಮಗ, ನನ್ ಜೊತೆ ಇರೋ ನನ್ ಸ್ನೇಹಿತೆ, ನನ್ನ ಸ್ನೇಹಿತರು ಅಣ್ಣ. ಅವ್ರ ಹೆಸರು ಬೇಡ ಅಣ್ಣ, 4 ಜನ ಇದ್ದಾರೆ ಅಣ್ಣ. ಅವ್ರಿಗೆ ರಾಯರು ಚಿರಕಾಲ ಚೆನ್ನಾಗಿರ್ಬೇಕು ಅಣ್ಣ. ಅವರು ನನಗೆ ಗಾರ್ಮೆಂಟ್ಸೇ, ಆದ್ರೂ ಧೈರ್ಯ ಹೇಳ್ತಾರೆ ಅಣ್ಣ, ನಾವಿದ್ದೀವಿ, ಏನು ಆಗಲ್ಲ,
ಆದ್ರೆ ಆ ಸ್ಥಾನ ಇವತ್ತು ಸಂಬಂಧಿಕರು ಮಾಡಲ್ಲ ಅಣ್ಣ. ಹಂಗಂತ ನಾನೇನು ಅವ್ರನ್ನ ದ್ವೇಷ ಮಾಡಲ್ಲ. ತೊಂದರೆ ಇಲ್ಲ ಹೋಗ್ತೀವಿ. ನೋಡುವ, ರಕ್ತ ಸಂಬಂಧಿಗಳೇ ಸಂಬಂಧಿಕರು ಅಂತಲ್ಲ, ಯಾರು ಸಂಕಟಕ ಆದವರೋ ಅವರೇ ಬಂಧುಗಳು. ನಾವು ಹೌದು. ಈಗ ತಾಯಿ ಕಡೆ ಸಂಬಂಧ, ತಂದೆ ಕಡೆ ಸಂಬಂಧ ಹೋಗ್ರಿ ಬಂದ್ರಿ, ಆದರೆ ಅವ್ರವ್ರದ್ದೇ ತಾಪತ್ರಗಳು ಸಾವಿರ ಇರ್ತವೆ. ನಾವು ಫಸ್ಟ್ ಆಫ್ ಆಲ್ ನಮ್ಮ ಜೀವನ ನೆಮ್ಮದಿಯಾಗಿರ್ಬೇಕಂದ್ರೆ ಯಾರನ್ನೂ ದೂರಬಾರ್ದವ. ಆಯಿತು ಬರಲಿಲ್ವಾ ಬಿಡ, ಆಯಿತು ಈಗ ಅವ್ರು ಬಂದ್ರುವ ಬರದೆ ಹೋದ್ರುವ ಏನಾಗಬೇಕು ಅದು ಹಾಗೆ ಆಗುತ್ತೆ. ಹಾಗೆ ಆಗುತ್ತೆ. ಮತ್ತು ಇವ್ರು ಯಾರು ಬಂದಿಲ್ಲ ಅನ್ನೋ ಕಾರಣಕ್ಕೆ ನೀನಿಷ್ಟು ಗಟ್ಟಿಯಾಗಿದ್ದೀಯಾ. ಎಲ್ಲ ಬಂದು ಸುತ್ತ ನಿಂತ್ಕೊಂಡ್ಬಿಟ್ಟಿದ್ರೆ ನೀನು ಮತ್ತೆ ದುರ್ಬಲರಾಗ್ಬಿಡ್ತಿದ್ದೆ ಹೌದಣ್ಣ. ಅಲ್ವಾ? ಈಗ ಒಂದು ಮಗು ಮುಳ್ಳು ತುಳಿತು, ಪಕ್ಕದಲ್ಲಿ ತಾಯಿನೋ ತಂದೆನೋ ಇದ್ದರೆ ಆ ಮುಳ್ಳು ತಗೊಳ್ಳಲ್ಲ, ತಂದೆ ಕಡೆ ನೋಡಿ ತಾಯಿ ಕಡೆ ನೋಡಿ ಅಳುತ್ತೆ. ಯಾಕೆ? ಆ ಸಮಯದಲ್ಲಿ ಅದಕ್ಕೆ ಅಯ್ಯೋ ತಾಯಿ ತೆಗಿಲಿ ತಂದೆ ತೆಗಿಲಿ ಅಂತ. ಹೌದು. ಯಾವಾಗ ಇಬ್ಬರೂ ಇರಲ್ಲ ಬಗ್ಬಿಟ್ಟು ಮುಳ್ಳು ತಗೊಳುತ್ತೆ. ಹೌದು. ಈ ನಮಗೆ ಈ ಸುತ್ತ ಇದ್ದಷ್ಟು ನಮ್ಮ ಶಕ್ತಿ ನಮಗೆ ಮರ್ತೋಗ್ಬಿಡ್ತವ. ಹೌದು ಅಣ್ಣ. ಹಾಗಾಗಿ ಇವರೆಲ್ಲ ಒಂಚೂರು ನಿನ್ನನ್ನು ಕೈ ಬಿಟ್ಟಂತೆ ವರ್ತಿಸಿದ್ದೇ ವಿಧಿಯ ಇಚ್ಛೆ. ಅದೇ ಆ ವಿಧಿಯ ಉದ್ದೇಶವೂ ಆಗಿತ್ತು. ಯಾಕೆ ಗೊತ್ತೇನು? ನಿನ್ನನ್ನು ಮುಂದಿನ ಸವಾಲುಗಳಿಗೆ ತಯಾರು ಮಾಡಬೇಕಿತ್ತು. ಹೌದಣ್ಣ. ಈಗ ಮಗ ಅಥವಾ ಈ ಹೊರಗಡೆ ಯಾವುದೋ ಕೆಲವು ಒಳ್ಳೆಯ ಸ್ನೇಹಗಳು ಸಿಕ್ಕಿದ್ದಾವೆ, ಒಳ್ಳೆ ಜನರು ಸಿಕ್ಕಿದ್ದಾರೆ, ಒಳ್ಳೆ ಕೆಲಸ ಇದೆ, ಏನೋ ದುಡಿಮೆ ಮಾಡ್ತಾ ಇದೆಯಾ, ಮಗ ಒಳ್ಳೆ ದಾರಿ ಇದ್ದಾನೆ, ಅಂತಿಮವಾಗಿ ಎಲ್ಲ ಇಲ್ಲಿಗೆ ಮುಗುದಿಲ್ಲವ. ಇಲ್ಲಿಂದ ಅಣ್ಣ ಒಂದು ಕಳ್ಕೊಂಡ್ರೆ ಒಂದು ಕಳ್ಕೊಂಡ್ರೆ ಒಂದು ಒಳ್ಳೇದು ಸಿಗುತ್ತೆ ಅನ್ನೋದಕ್ಕೆ ಅಣ್ಣ ನನ್ನ ಲೈಫಲ್ಲಿ ನನ್ ಮಗ ಸಿಕ್ಕಿರೋದೆ ಅಣ್ಣ. ನನ್ನ ಯಾವ ತರ ಟ್ರೀಟ್ ಮಾಡ್ತಾರೆ ಅಂದ್ರೆ ಅಣ್ಣ, ಇಲ್ಲ ಅಂದ್ರೂ ಒಂದ್ ದಿನಕ್ಕೆ 2 ಸಲ ಫೋನ್ ಮಾಡ್ತಾರೆ ಕೆಲ್ಸತ್ತವಿದ್ರುವೆ. ಅಮ್ಮ ಊಟ ತಿಂದ್ರ, ಅಮ್ಮ ಚೆನ್ನಾಗಿದ್ದೀರಾ ಅಂತ. ಪುಣ್ಯವಂತಿನ ಹೌದಣ್ಣ. ನನ್ನ ಮಗನ ವಿಷಯದಲ್ಲಿ ಅಣ್ಣ ನಾನು ತುಂಬಾ ಪುಣ್ಯ ಮಾಡಿದೀನಿ. ನನ್ನ ಲೈಫಲ್ಲೂ ಎಲ್ಲ ಅವನೇ ಅಣ್ಣ. ನನ್ಗಿನ್ನೇನು ಬೇಡ ಅಣ್ಣ. ನನ್ಗೆ ನಿಮ್ ಸ್ಟೋರಿ, ನನ್ ಮಗ, ನನ್ ಜೊತೆ ಇರೋ ರಾಯರು, ನನ್ ಸ್ನೇಹಿತೆ, ಇಷ್ಟೇ ಅಣ್ಣ ನನ್ನ ಲೈಫು. ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳವ. ದೇವ್ರು ಖಂಡಿತ ನಿನ್ನ ಮಗನಿಂದ ನಿನಗೆ ನೆಮ್ಮದಿ ಸಿಗುತ್ತೆ. ಬದುಕಲ್ಲಿ ಎಲ್ಲವನ್ನು ನೋಡಿದ್ದೀಯೆ. ಇವತ್ತು ಗಂಡ ತೀರು ಹೋಗಿ 1 ವರ್ಷ 1.5 ವರ್ಷ ಆದಾಗಲೂ ನೀವು ಈ ಬದುಕನ್ನು ನೋಡುವ ದೃಷ್ಟಿಕೋನ ಎಷ್ಟು ಬದಲಾಗಿದೆ. ಯಾರ ಮೇಲೂ ದ್ವೇಷವಿಲ್ಲ, ಯಾರ ಮೇಲೂ ಅತಿಯಾದ ಪ್ರೀತಿ ಇಲ್ಲ. ಭಗವಂತ ಹೇಗೆ ನಡೆಸ್ತಾನೋ ಹಾಗೆ ಒಬ್ಬ ತಾಯಿಯಾಗಿ ನನ್ನ ಕರ್ತವ್ಯ ಬಾಕಿ ಇದೆ, ಅದನ್ನು ಮಾಡಬೇಕು. ಒಬ್ಬ ಹೆಂಡತಿಯಾಗಿ ನನ್ನ ಮೇಲೆ ಜವಾಬ್ದಾರಿ ಬಿಟ್ಟು ಹೋಗಿದ್ದಾರೆ, ಅದನ್ನು ನಾನು ಮಾಡಬೇಕು. ಆ ಆತ್ಮಕ್ಕೆ ಶಾಂತಿ ಸಿಗುವುದು ಅಂದ್ರೆ ಅದರ ಅರ್ಥ ಮಹಾಲಯ ಅಮಾವಾಸ್ಯೆ ದಿನ ಅವ್ರ ಫೋಟೋ ಮುಂದೆ 3 ಒಬ್ಬಿಟ್ಟಿಕ್ಬಿಟ್ಟು ತುಪ್ಪ ಬಿಟ್ಬಿಟ್ರೆ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಅವರು ಯಾವ ಉದ್ದೇಶದಿಂದ ಸಂಸಾರಕ್ಕೆ ದುಡಿತಾ ಇದ್ರು ಆ ಸಂಸಾರ ಬಿದ್ದು ಹೋಗದಂತೆ ನೋಡ್ಕೊಳ್ಳೋದೇ ಆ ಆತ್ಮಕ್ಕೆ ಶಾಂತಿ ಕೊಟ್ಟಂತೆ. ಆ ಮಗನನ್ನ ಚೆನ್ನಾಗಿ ಧರ್ಮದ ದಾರಿಯಲ್ಲಿ ನಡೆಸ್ತಾ ನೀವು ನೋಡಿ, ಒಂದು ಒಂಟಿ ಹೆಣ್ಣಾಗಿ ಎಷ್ಟು ಸಾಧ್ಯತೆಗಳಿರ್ತಾವಲ್ಲ ಕೆಡ್ಲಿಕ್ಕೆ. ಸಮಾಜ ಹಂಗಿದೀಯವ್ವ. ನಡುವೆ ಈಗ ಸುಮ್ನೆ ಗಾರ್ಮೆಂಟ್ಸ್ ಅಲ್ಲಿ ಸುತ್ತ 4 ದಿಕ್ಕಲ್ಲಿ ನೋಡ್ತಾಯಿ ಏನೇನ್ ನಡೆಯುತ್ತೆ. ಹೌದಣ್ಣ, ಹೇಳ್ತಾರಲ್ಲ ಅಣ್ಣ ಗಾರ್ಮೆಂಟ್ಸ್ ಹೋಗೋರೆಲ್ಲ ಅಂದ್ರೆ ಎಲ್ಲ ಈಗ ಕೆಲವೊಬ್ರು ಅನ್ಕೊಳ್ಳೋದು ಇವ್ರು ಗಾರ್ಮೆಂಟ್ಸ್ ಅಂತಾರೆ, ಆದ್ರೆ ಎಲ್ಲರೂ ಕೆಟ್ಟ ಕಲಿಕೆ. ಹೌದಲ್ಲ ಲಂಕೆ ಸಾಕ್ಷಾತ್ ರಾಕ್ಷಸರನ್ನ ಲೋಕ ಲಂಕೆಯಲ್ಲೂ ವಿಭೀಷಣನಂತಹ ಧರ್ಮವಂತ ಇರ್ತಾನೆ. ಹಾಗೆ ಎಲ್ಲ ಕಡೆ ಈಗ ನಮ್ಮಲ್ಲಿ ನಾನು 1000 ಕೇಳಿದ್ದೀನವ್ವ, ಆದರೆ ನಾನು ಆ ಒಂದು ಗಾರ್ಮೆಂಟ್ಸ್ಗೆ ಹೋಗೋರೆಲ್ಲ ಹಾರಿ ತಪ್ಪಿಬಿಟ್ಟಿರ್ತಾರೆ ಬಿಡು ಅಂತ ಹೇಳಕ್ ಸಾಧ್ಯವೇ ಇಲ್ಲ. ಈಗ ನೀನೇ ಉದಾಹರಣೆನಲ್ಲವ, ಗಂಡ ತೀರು ಹೋದಾಗಲೂ ಅವತ್ತಿಂದ ಇವತ್ತಿನವರೆಗೂ ಕೂಡ ನಿನ್ನ ದಾರಿಯಲ್ಲಿ ನೀನು ನಡ್ಕೊಂಡು, ಯಾಕಂದ್ರೆ ತಾಯಿ ಯಾವುದನ್ನ ಇಷ್ಟು ವರ್ಷ ಕಾಪಾಡಿಕೊಂಡು ಬಂದಿದ್ದೀಯ, ಒಂದು ತಪ್ಪು ಹೆಜ್ಜೆ ನಿನ್ನ ಮಗ ಕೂಡ ನೀನು ಶತ್ರುವಾಗುತ್ತಾನೆ. ಬೇಕೇ ಇಲ್ಲ ಅಣ್ಣ, ನಂಗೆ ನೀವು ನನ್ನ ಜೊತೆಲಿ ಇದ್ದೀರಾ ಅಣ್ಣ. ನೀವು ನನ್ಗೆ ನನ್ನ ಮೇಲೆ ಏನ್ ಭರವಸೆ ಅಂದ್ರೆ ನಿಮ್ಮ ಸ್ಟೋರಿ ನನ್ ಕಾಂಟ್ಯಾಕ್ಟ್ ಅಲ್ಲಿ ಇರೋ ತನಕ ಅಣ್ಣ ನಾನು ಯಾವತ್ತೂ ಕೆಟ್ಟದು ನನ್ನ ತಲೆಯಲ್ಲಿ ಬರಲ್ಲ. ನನ್ನ ತಲೆಯಲ್ಲಿ ಇರೋದು ಒಂದೇ, ನಾನ್ ದುಡಿಬೇಕು, ನನ್ ಮಗನ ಜೊತೆ ನಾನು ಚೆನ್ನಾಗಿರ್ಬೇಕು ಅಷ್ಟೇನವ್ವ. ದೇಹ ಸುಖಗಳಿಗೂ ಅಥವಾ ಇಂದ್ರಿಯ ಸುಖಗಳಿಗೂ ಮೀರಿದ್ದು ಪ್ರಾಮಾಣಿಕರಾಗಿ ನಿಯತ್ತಿನಿಂದ ಸತ್ಯದಲ್ಲಿ ಧರ್ಮದಲ್ಲಿ ಪರವಾಗಿಲ್ಲ. ಯಾರು ಶಾಲಾಗ್ ಸನ್ಮಾನ ಮಾಡಿ ಜೈಕಾರ ಹಾಕೋದು ಬೇಡ, ನಿನ್ನ ಕಡೆ ಯಾರು ನೋಡೋದು ಬೇಡ. ಆ ವಿಧಿಯ ಅನುಗ್ರಹ ಇರುತ್ತೆ. ಸತ್ಯ ಧರ್ಮದಲ್ಲಿ ನಡೆಯುವವರಿಗೆ ಆ ವಿಧಿಯ ಕಣ್ಣು, ಅವರ ಶ್ರೀರಕ್ಷೆ ನಿನ್ನ ಮೇಲಿರುತ್ತೆ. ಆದರೆ ದಾರಿ ಒಂದು ಕ್ಷಣದಲ್ಲಿ ಹೇಳಿದ್ದು ಒಂದೇ ಒಂದ್ ನಿಮಿಷ, ನನಗೊಂದು ಜಸ್ಟ್ ನಾನು ನಿಮ್ ನಂಬರ್ ಸೇವ್ ಮಾಡಿದ್ದೀನಿ ಅಣ್ಣ. ರಾಯ್ರೆ ನಾನು ಇವತ್ತು ಅವ್ರ ಹತ್ರ ಮಾತಾಡ್ಬೇಕು ರಾಯ್ರೆ ಅಂತ ಹೇಳಿ
ತುಂಬಾ ಡಯಲ್ ಹೊಡೆದೆ ಅಣ್ಣ. ನಿಂಗೆ ತುಂಬಾ ಖುಷಿ ಆಯ್ತು. ನಾನ್ ನಿಮ್ ನಂಬರ್ ಸೇವ್ ಖುಷಿ ಮಾಡಿದ್ದೀನಿ ಅಣ್ಣ. ಆಯ್ತವಾ ನಿನಗ. ಹೌದು, ಆರಂಭದಲ್ಲಿ ಪಾಪ ನೀವು ಅದನ್ನು ಭಾಳ ದುಃಖದಲ್ಲಿ ಹೇಳಿದ್ರೆ, ಆದರೆ ಇವತ್ತಿಗೆ ಒಂದು ಎಷ್ಟು ಹೆಣ್ಣು ಮಕ್ಕಳಿಗೆ ನೀವೀಗ ಪಾಠವಾಗಿದ್ದೀರಿ. ಹೌದು, ಗಂಡನ ಸಾವಿಗಿಂತ ಒಂದು ಹೆಣ್ಣಿಗೆ ಬೇರೆ ಯಾವ ದೊಡ್ಡ ದುಃಖವೂ ಇರಲಿಕ್ಕಿಲ್ಲ. ಬಹುಶಃ ಅದು ನಂತರ ಮಗನ ಅಥವಾ ಮಕ್ಕಳು ಕಣ್ಣು ಮುಂದೆ ಅಂಥದ್ದೇನೋ ಸಾವಿಗೀಡಾದರೆ ಮಾತ್ರ ಆ ತಾಯಿಗೆ ಅಷ್ಟು ದುಃಖವಾಗಬಲ್ಲದು. ಆದರೆ ಗಂಡನ ಸಾವಿನ ನಂತರ ಆ ದುಃಖವನ್ನು ಹೃದಯದಲ್ಲಿ ಇಟ್ಟುಕೊಂಡು ಅದರ ಮುಂದೆ ಆಗಬೇಕಾಗಿರೋ ಕೆಲಸಗಳ ಕಡೆ ಗಮನ ಕೊಟ್ಟಿದ್ದೀಯಾ? ಜಗತ್ತು ನಿನ್ನ ಬಗ್ಗೆ 1000 ಮಾತಾಡಿಕೊಳ್ಳಿ, ಭಗವಂತನಿಗೆ ನಿನಗೆ ನೀನು ನಿಯತ್ತಾಗಿದ್ದೀಯಾ, ಮಗನಿಗೆ ನೀನು ನಿಯತ್ತಾಗಿದ್ದೀಯಾ, ನಿನ್ನ ವ್ಯಕ್ತಿತ್ವವನ್ನು ಕಾಪಾಡಿಕೊಂಡಿದ್ದೀರಾ, ದುಡಿತಾ ಇದ್ದೀರಾ. 1000 ಮಾತಾಡ್ಲಿ. ನಿಮ್ಮ ಅಮ್ಮನೇ ಅಣ್ಣ ಅಮ್ಮ ಚೆನ್ನಾಗಿದ್ದಾರ ಅಣ್ಣ? ನಾನು ಅವಾಗ್ಲೇ ಕೇಳ್ಬೇಕಿತ್ತು. ಚೆನ್ನಾಗಿದ್ದಾರವ್ವ. ನಾನಣ್ಣ ತುಂಬಾ ಕೇಳ್ತೀನಿ ಅಣ್ಣ. ಕೆಲಸ ಮಾಡಿದ್ದಲ್ವೇ? ಹೌದು ಅಣ್ಣ, ನನ್ಗೆ ಅಮ್ಮನು ಅಂದ್ರೆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿದವ್ರ ಮಗ ಇವತ್ತು ಇಷ್ಟು ಬುದ್ಧಿ ಹೇಳ್ತಾರೆ, ಇಷ್ಟು ತಾಳ್ಮೆಯಿಂದ ಮಾತಾಡ್ತಾರೆ ಅಂದ್ರೆ ನಾವು ಗಾರ್ಮೆಂಟ್ಸ್ ಅಲ್ಲಿ ದುಡ್ದು ನಾವು ಒಂದ್ ಒಳ್ಳೆ ಹೆಸರು ಸಂಪಾದನೆ ಮಾಡ್ಬೋದು. ಕೆಟ್ಟದೇ ಅಲ್ಲ ಜೀವನ. ಗ್ರೇಟ್. ಗಾರ್ಮೆಂಟ್ಸ್ ಅಲ್ಲಿ ಅಣ್ಣ ನನ್ ತುಂಬಾ 14 ವರ್ಷ ಅಣ್ಣ ನಾನು ಒಂದೇ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿರೋದು. ನಾನು 1 ವರ್ಷ 6 ತಿಂಗಳು ನಾನು ಕೆಲಸ ಬಿಟ್ಟೋದ್ರು ಅಣ್ಣ. ಬಾಪ ಕೆಲಸ ಮಾಡು ಅನ್ನಷ್ಟು ನಂಬಿಕೆ ಉಳಿಸ್ಕೊಂಡಿದೀನಿ ಅಣ್ಣ. ಅದಕ್ಕೆ ನಮ್ಮ ಅಮ್ಮ ಕೂಡ ಮೋಸ್ಟ್ಲಿ ಒಂದು 20-22 ವರ್ಷ ಗಾರ್ಮೆಂಟ್ಸಲ್ಲಿ ಮಾಡಿದ್ದಾರೆ. ಬಟ್ ಒಂದೇ ಕಡೆ 14-15 ವರ್ಷ ಈ ESI PF ಅಂತ ಇರೋದು. ನಮ್ಗೆ ಹುಷಾರಿಲ್ಲ, ನಮ್ಮವ್ವ ಅಲ್ಲಿಗೆ ರಾಜಾಜಿನಗರಕ್ಕೆ ಕರ್ಕೊಂಡು ಹೋಗಿ ನಮ್ಮನ್ನ, ಅಂದ್ರೆ ಅಲ್ಲಿ ಫ್ರೀಯಾಗಿ ಇದು ಮಾಡ್ತಾರೆ ಅಂತ ನಮ್ಮನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋರು. ಯಾಕಂದ್ರೆ ಗಾರ್ಮೆಂಟ್ಸ್ ಅಣ್ಣ ನಮ್ಮ ಮನೆಯವ್ರು ಹೇಳ್ತಿದ್ರು, ಕೆಲ್ಸಕ್ ಬೇಡ ಕಣ ನೀನು, ನಿನ್ ಕೈ ಕೆಲ್ಸ ಮಾಡಕ್ ಆಗಲ್ಲ. ನನ್ ಸ್ವಲ್ಪ ದಪ್ಪ ಇದ್ದೆ ಅಣ್ಣ. ಅವಾಗ ಹೇಳೋರು ಬೇಡ ಕಣ ಹೋಗ್ಬೇಡ ಅಂತ. ಇಲ್ಲ, ಆಮೇಲೆ ನಾನು ಹೇಳ್ದೆ ಬೆಂಗಳೂರಿಗೆ ಬಂದಿರೋದು ಕುತ್ಕೊಂಡ್ ತಿನ್ಬೇಕಲ್ಲ, ಒಬ್ರು ಸಂಪಾದನೆ ಉಳ್ಸಕ್ ಮಾಡಿದ್ರೆ ಒಬ್ರು ತಿನ್ನಕಾದ್ರೂ ಮಾಡ್ಕೊಂಡ್ ಬರ್ಬೇಕು, ಸುಮ್ನೆ ಇರ್ರಿ ಅಂತ ಹೇಳಿ ಅಣ್ಣ ನಾನ್ ದುಡ್ದಿ ಏನ್ದಿಕ್ಕೋ ಹೋಗಿದ್ ಕೆಲ್ಸ ಅಣ್ಣ. ಇವತ್ತು ನನ್ನ ಲೈಫ್ ಅಲ್ಲಿ ನಾನ್ ಕಷ್ಟ ಅಂತ ಬಂದಾಗ ಅಣ್ಣ ನಾನೊಂದ್ ಹೆಲ್ಪರ್ ಆಗಿ ಹೋಗಿದ್ದು ಅಣ್ಣ. ಇವತ್ತು 25,000 ಸಂಬಳ ತಕೊಳ್ಳೋಷ್ಟು ದುಡಿಯೋಷ್ಟು ಶಕ್ತಿ ಕೊಟ್ಟವ್ರೆ ರಾಯರು. ಹಂಗಾಗಿ ನಂಗೆ ಏನು ಬೇಜಾರಿಲ್ಲ ಅಣ್ಣ. ನಾನು ಗಾರ್ಮೆಂಟ್ಸ್ ಅಲ್ಲಿ ದುಡಿತಾ ಇದ್ದೀನಿ, ಚೆನ್ನಾಗಿ ನಡೀತಾ ಇದೆ. ನೋ ಜನ 1000 ಹೇಳಿ ಗಾರ್ಮೆಂಟ್ಸ್ ಅಯ್ಯೋ ಮಾನ ಮುಚ್ಚೋ ಕೆಲ್ಸನವಾ. ಆ ಕೆಲಸ ಮಾಡೋದ್ರಿಂದ ಜಗತ್ತಿನ ಮಾನ ಮುಚ್ಚೋದು ಒಂದು ಕಡೆ, ಆದರೆ ನಿಮ್ಮ ಬದುಕಿನ ಎಲ್ಲ ಸಂಕಟಗಳು ದೂರ ಆಗಲಿ. ನಿಮ್ಮ ಕಾಯಕ ಯಾವ ಕಾಯಕವೂ ಸ್ವಯಂ ಒಳ್ಳೆಯದಲ್ಲ, ಕೆಟ್ಟದ್ದಲ್ಲ. ಜಗತ್ತು ಹೇಗೆ ನೋಡುತ್ತೆ ಅದು ಅವ್ರಿಗೆ ಬಿಟ್ಟಿದ್ದು. ಚಪ್ಪಲಿ ಹೊಲಿಯೋದು ಕೂಡ ನನಗೆ ಅನ್ನ ಕೊಡ್ತಾ ಇದೆ ಅಂದ್ರೆ ಅದು ನನಗೆ ಅದ್ಭುತವೇ. ಇನ್ಯಾರಿಗೂ ಅದು ಕೇಳಿರ್ಬೋದು, ಅದು ಅವನ ಬುದ್ಧಿ. ಅಣ್ಣ ನಾನು ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ನಾನ್ ಮಾರ್ನಿಂಗ್ 5 ಗಂಟೆಗೆ ಎದ್ದೇಳ್ತೀನಿ ಅಣ್ಣ. ಒಂದ್ 200 ರೂಪೀಸ್ ಮನೆಗ್ ತರ್ತೀನಿ. ನಿಮ್ ಸ್ಟೋರಿ ಕೇಳ್ಕೊಂಡು ನಿದ್ದೆ ಬರೋ ತನಕ ಕೆಲಸ ಮಾಡ್ತೀನಿ. 5 ಗಂಟೆಗೆ ಎದ್ದೋಗಿ ಅಣ್ಣ ನಾನು ಯಾವ್ದೋ ಒಂದು ಫ್ಯಾಕ್ಟ್ರಿಲಿ ಅಣ್ಣ ಕಸ ಹೊಡಿತೀನಿ ಅಣ್ಣ. ನನ್ಗೆ ಏನು ಬೇಜಾರಿಲ್ಲ ಅಣ್ಣ ಹೇಳ್ಲಿಕ್ಕೆ. ನನ್ ನನ್ಗೆ ಆರೋಗ್ಯನೂ ಚೆನ್ನಾಗಿರ್ತೀನಿ, ಕಸ ಹೊಡಿತೀನಿ ಅಣ್ಣ. ಅದ್ರಿಂದನೂ ದುಡ್ಡು ಸಿಗುತ್ತೆ ಅಣ್ಣ. ನನಗೆಲ್ಲ ಅಣ್ಣ ನೀವು ನಿಜ, ನಾನು ನಿನ್ನ ಒಗ್ಲಿಕ್ಕೆ ಕೇಳಲ್ಲ. ಇವತ್ತು ನಾನು 1 ವರ್ಷ ಅಲ್ಲ, ಇನ್ನು 10 ವರ್ಷ ಆದ್ರೂ ನಿಮ್ ಸ್ಟೋರಿ ಕೇಳ್ಕೊಂಡು ನೀವೇನ್ ಹೇಳ್ತೀರ ಅದನ್ನ ಫಾಲೋ ಅಪ್ ಮಾಡ್ಕೊಂಡು ನನ್ ಮಗನ ಜೊತೆ ನಾನು ಚೆನ್ನಾಗಿರ್ತೀನಿ ಅಣ್ಣ. ವೆರಿ ಗುಡ್ ಅವ್ವ, ವೆರಿ ಗುಡ್. ನನಗೆ ಬಹಳ ಖುಷಿ ಆಯ್ತು ನೋಡಿ. ಬೆಳಗಿನ ಸಮಯ ಹೋಗ್ತೀರಿ. ಇನ್ನೊಂದು ಕಡೆ ನಾನು ಹೇಳ್ತೀನಲ್ವಾ, ನಾನು ಸ್ವಲ್ಪ ನಮ್ಮ ತಾಯಿಗೊಂಚೂರು ಕಾಲ್ ಪ್ರಾಬ್ಲಮ್ ಇರೋದ್ರಿಂದ ನಮ್ಮ ಅವ್ನಿಗೆ ನಾನು ಹೇಳ್ತೀನಿ, ನೀವೀಗ ಬೇರೆಯವ್ರ ಮನೆಗೆ ಒಂಚೂರು ಆ ಟೈಮಲ್ಲಿ ಹೋಗ್ತೀರಿ, ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡು ಬರ್ತೀರಿ. ನಾನು ಮೇಲ್ಗಡೆ ಆಶ್ರಮದಿಂದ ಹಿಡಿದು ಕೆಳಗಡೆ ಮನೆಯಿಂದ ಜಿಮ್ಗೆ ಹೋಗುವಷ್ಟರಲ್ಲಿ ಎಲ್ಲ ಕಸ ಒಂದು ಕಡೆಯಿಂದ ಗುಡಿಸ್ತೀನಿ ಮೊದಲು ಎದ್ದು. ಅಂದರೆ ನಂದು ಬೆಳಗಿನ ಜಾವ ಎದ್ದು ಧ್ಯಾನವೋ ಓದೋದು ಎಲ್ಲ ಮುಗಿಸ್ಕೊಂಡು ಒಂದು ಕಡೆಯಿಂದ ಕಸ ಗುಡಿಸಿ ನೆಲಗೆಲ್ಲ ಏನಾರು ಕೊಟ್ಬಿಟ್ಟು ಅವ ಅಡುಗೆ ಮಾಡ್ಕೊಂಡಿರು ಬರ್ತೀನಿ ನಾನು ಜಿಮ್ಗೆ ಹೋಗ್ಬಿಟ್ಟು ಅಂತ. ಅಂದರೆ ನಾನೇನು ಹೇಳ್ತೀನಿ ಅಂದರೆ ಇದನ್ನು ಯಾಕೆ ಹೇಳಿದೆ ಅಂದರೆ ನಾನು ನನ್ನ ಆಫೀಸ್ ಮನೆ ಎಲ್ಲ ಕಸ ನಾನೇ ಹೊಡಿತೀನಿ. ಹೌದಣ್ಣ, ನನ್ ಮಗನು ಮಾಡ್ತಾನೆ ಅಣ್ಣ. ನಾನು ಎಬ್ಬರಿಸ್ಬಿಟ್ಟು ಹೋದ್ರೆ ಅಣ್ಣ ಸ್ವಲ್ಪ ತಿಂದಿರೋ ಪಾತ್ರೆ ಇದ್ರೆ ತೊಳಿತಾನೆ, ಕಸ ಹೊಡಿತಾನೆ. ಸಾಂಬಾರ್ ಇದ್ರೆ ಅಣ್ಣ ಅನ್ನಕ್ಕೆ ಇಡ್ತಾನೆ, ಬಾಕ್ಸ್ಗೆಲ್ಲ ಊಟ ತುಂಬ್ತಾನೆ ಅಣ್ಣ. ನನ್ ಟೈಮಿಂಗ್ಸ್ ಇಲ್ಲ ಅಣ್ಣ, ನನ್ಗೆ ಪ್ರಾಬ್ಲಮ್ ಇರುತ್ತೆ, ನಾನು ಬೇಗ ಹೋಗ್ತೀನಿ. ಅವ್ನು ಹೇಳ್ತಾನೆ, ಅಮ್ಮ ಒಂದೇ ಸಲ ಸಾಲ ತೀರ್ಸಕ್ಕಾಗಲ್ಲಮ್ಮ, ಆರೋಗ್ಯನೂ ಚೆನ್ನಾಗಿರ್ಬೇಕು, ಇಷ್ಟೊಂದು ದುಡಿಬೇಡಿ, ಮನೆಗ್ ತರಬೇಡಿ ಅಂದ್ರೆ. ನಾನು ಇವಾಗ ಅಣ್ಣ ನಮ್ಮ ಮನೆ ತೀರೋದ್ಮೇಲೆ ನನ್ ಸ್ವಂತ ದುಡ್ಮೇಲೆ ನಾನು ಒಂದ್ ಮಿಷಿನ್ ಲೋನ್ಗೆ ಹಾಕ್ಸ್ಕೊಂಡು ನಿಮ್ ಸ್ಟೋರಿ ಕೇಳ್ಕೊಂಡು ನನ್ ಮನೇಲೆ ಕೆಲಸ ಮಾಡ್ಕೊಂಡೋಣ. ಹೊರಗಡೆ ಅಲ್ಲೋದ್ರು ಕೆಲಸ ಮಾಡಿ ಬೆಳಿಗ್ಗೆನು ಕಸ ಹೊಡೆದ್ ಬಂದಿ. ನನ್ಗೆ ಏನು
ನನ್ ಯಾವಾಗ್ಲೂ ಒಂದೇ ಸ್ಟೋರಿ ನಿಮ್ದೇ ಕೇಳೋದು. ಒಳ್ಳೇದು, ಸಂತೋಷ. ಆದಷ್ಟು ಟೈಮಿಗೆ ಒಂದು ಫಿಕ್ಸ್ಡ್ ಟೈಮಿಗೆ ಊಟ ಮಾಡ್ತಾ ನೀನು ಆರೋಗ್ಯವನ್ನು ಮರಿಬಾರ್ದು. ಯಾಕಂದ್ರೆ ನಮ್ಮ ಬಡವರು ಅಥವಾ ಈ ಮಧ್ಯಮ ವರ್ಗದವ್ರು ಮಾಡೋ ದೊಡ್ಡ ಎಡವಟ್ಟೆ ಈ ದುಡ್ದುಬಿಟ್ಟು ಎಲ್ಲ ಕಂತೆ ಜೋಡಿಸ್ಬಿಡ್ತೀನಿ ಅಂತ ಹೋಗಿ ಎಲ್ಲ ತಾಂಡ ಒಂದೇ ಸತಿ ಆಸ್ಪತ್ರೆಗೆ ಒಂದೇ ಸರಿ ಹಾಸ್ಪಿಟ್ಲಿಗೆ ಇಟ್ಬಿಡ್ತೀವಿ. ಸ್ವಲ್ಪ ಹೋಗ್ತಾ ಏನೋ ಒಂದು ಇನ್ಶೂರೆನ್ಸ್ ಮಾಡಿಸಿಟ್ಟು ಒಂದ್ ಕಡೆ ಇಟ್ಕೊಂಡಿರ್ಬೇಕು. ಮಾಡಿಸ್ತೀನಿ ಅಣ್ಣ, ಇವಾಗ ಸ್ವಲ್ಪ ಇದಾಗಿದ್ದೀನಿ ಅಣ್ಣ. ನನ್ನ ಮಗನ ನೋಡಿದ್ನಲ್ವ ಈಗ ಓಡಾಡ್ಕೊಂಡು ಅಲ್ಲಿ ನೋಡಿದ್ನಲ್ವ, ಅವರು ಹೆಲ್ತ್ಗೆ ಅಂತ ಮೊದ್ಲೇ ರೆಡಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ವರ್ಷಕ್ಕೆ ಒಂದೇನೋ ಒಂದು 20,000 30,000 40,000 ಒಂದ್ಸಲಿ ಕಟ್ಕೊಂಡ್ಬಿಟ್ಟು ವರ್ಷ ಅವ್ರು ಕಟ್ಕೊಂಡು ಅವ್ರಿಗೆ 20 ಲಕ್ಷ 30 ಲಕ್ಷ ಒಂದೇ ಸತಿ ಏನೋ ಸಮಸ್ಯೆ ಬಂತು ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಮೂಲಕ ಅದನ್ನ ಕ್ಲೈಮ್ ಮಾಡ್ಕೊಂಡ್ಬಿಡ್ತು. ನಮ್ಮ ಹಂಗಲ್ಲ, ನಮ್ಮ ಮಧ್ಯಮವ್ರು ತಾಂಡೋಗಿ ಒಂದೇ ಸತಿ ಏನೋ ಬಂದ್ಬಿಡುತ್ತೆ. ಎಲ್ಲ 30 ಲಕ್ಷ 10 ಲಕ್ಷ 20 ಲಕ್ಷ 5 ಲಕ್ಷ ತಾಂಡೋಗಿ ಒಂದೇ ಸತಿ. ಆ ದುಡಿಲಿಕ್ಕೆ ಎಷ್ಟು 1 ವರ್ಷ ತಗೊಂಡಿರ್ತಾರೆ ಅದನ್ನ. ಅದೇ ನೀವ್ ಹೇಳ್ದಂತ ಆಸ್ಪತ್ರೆಗೆ ಹೋಗ್ಬಿಟ್ರೆ ಒಂದ್ ದಿವಸಕ್ಕೆ ಎಲ್ಲ ಮುಗಿಸಿ ಬಂದ್ಬಿಡ್ಬೇಕಾಗುತ್ತೆ. ಒಂದ್ ದಿನಕ್ಕೆ ಆಗದೇ ಇಲ್ಲ ಅಣ್ಣ. ಅದು ನಾವು ಒಂದೊಂದ್ಸಲ ದುಡಿಯೋದು 1 hour ಅಲ್ಲಿ ಮುಗ್ದೋಗುತ್ತೆ. ಯಾವ್ದಾದ್ರು ದೊಡ್ಡ ಹಾಸ್ಪಿಟ್ಲು ಇಲ್ಲಿ ಚೆನ್ನಾಗಿ ನೋಡ್ತಾರೆ ಅಂತ ಹೋಗ್ಬಿಟ್ರೆ ಅಣ್ಣ 1 hour ಅಲ್ಲಿ ಮುಗಿಸ್ಬಿಡ್ತಾರೆ. ನಿಮ್ಮ ಮಗ ಹೇಳ್ದಂಗೆ ಆರೋಗ್ಯ, ಮಾನಸಿಕವಾಗಿ ಆರೋಗ್ಯಕ್ಕೆ ಕಾರ್ಯಕ್ರಮ ಇದೆ, ರಾಯರಿದ್ದಾರೆ, ಒಳ್ಳೆ ಯೋಚನೆ ಮಾಡ್ತೀವಿ, ಒಳ್ಳೆ ಸಹವಾಸ ಇದೆ. ಇದು ಮಾನಸಿಕ ಆರೋಗ್ಯ. ದೈಹಿಕವಾಗಿ ಬೆಳಗ್ಗೆ ಹೋಗ್ತೀಯ, ಅಲ್ಲಿ ವಾಕಿಂಗ್ ಮಾಡ್ಕೊಂಡು ಅಲ್ಲಿ ಕೆಲಸ ಮಾಡಿ ಬರ್ತೀಯ, ಮತ್ತೆ ಏನೋ ಮಾಡ್ತೀವಿ. ಟೈಮ್ ಊಟ ಮಾಡಿಕೊಂಡು ಸ್ವಲ್ಪ ತರಕಾರಿ ಗಿರ್ಕಾರಿ ಹಣ್ಣು ಹಂಪಲು ತಿಂದ್ಕೊಂಡು ಆರೋಗ್ಯ ಕಾಪಾಡ್ಕೊಂಡ್ರೆ ನಿನ್ನ ಮಗ ಮದುವೆ ಮೊಮ್ಮಕ್ಕಳೆಲ್ಲ ನೋಡ್ಬೇಕಲ್ವಾ. ಚೆನ್ನಾಗಿ ಬದುಕು. ಒಳ್ಳೇದಾಗ್ಲಿ ತಾಯಿ.